ನಿಮಗೆ ನೀವೇ ಪ್ರಾಮಾಣಿಕವಾಗಿ ಈ ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕು. ಪ್ರತಿಜ್ಞಾ ವಿಧಿಯ ನಂತರ ಹಾಗೆ ನಡ್ಕೋಬೇಕಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಒಂದು ಸಣ್ಣ ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತಾರೆ. ತಾವೆಲ್ಲರೂ ಎದ್ದು ನಿಂತು ಆ ಪ್ರತಿಜ್ಞಾ ವಿಧಿಸಿ. ವಿದ್ಯಾರ್ಥಿ ಪ್ರತಿಜ್ಞಾ ವಿಧಿ. ಮೈಸೂರು ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳಾದ ನಾವು ನಮ್ಮ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಶಿಕ್ಷಣವನ್ನು ಮೂಲ ತಳಪಾಯವನ್ನಾಗಿಸಿಕೊಂಡು ಗುರು ವೃಂದವು ಹಾಕಿಕೊಟ್ಟ ಮಾರ್ಗದಲ್ಲಿ ನಿರಂತರ ಓದು ಬರಹವನ್ನು ಮುಖ್ಯ ಕಾಯಕವೆಂದು ಪರಿಗಣಿಸಿ ಸತತ ಪರಿಶ್ರಮ, ಪ್ರಾಮಾಣಿಕತೆ, ಪ್ರಯತ್ನದ ಹಾದಿಯಲ್ಲಿ ನಡೆದು ಸ್ವಾವಲಂಬಿಗಳಾಗಿ ಕುಟುಂಬದ ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಈ 2 ದಿನಗಳು ನಡೆಯುವ ಕಾರ್ಯಾಗಾರದಲ್ಲಿ ಶಿಸ್ತುಬದ್ಧವಾಗಿ ಭಾಗವಹಿಸಿ ಸದುಪಯೋಗಪಡಿಸಿಕೊಂಡು ಮೈಸೂರು ವಿಶ್ವವಿದ್ಯಾನಿಲಯದ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಪ್ರಮಾಣೀಕರಿಸುತ್ತೇವೆ. ಧನ್ಯವಾದ. ದಯಮಾಡಿ ನಿಶ್ಶಬ್ದತೆಯನ್ನು ಕಾಪಾಡಿ. ಸ್ನೇಹಿತರೆ, ಬಹಳ ಹಿಂದೆ ನನ್ನ ಗೆಳೆಯ ಒಬ್ಬ ನನ್ನ ಫೋನ್ಗೆ ಸಂದೇಶ ಕಳಿಸಿದ್ದ. ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿದ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವು ಅವಮಾನ ಅಂತ. ಎಲ್ರಿಗೂ ಸಾಧಿಸೋದಕ್ಕೆ ಆಸೆ ಇದೆ, ಅದರ ಮಾರ್ಗ ಗೊತ್ತಿಲ್ಲ. ಈಗ ಯಶಸ್ಸಿನ ಗುಟ್ಟನ್ನು ರಟ್ಟು ಮಾಡಬೇಕಾಗಿ ಮಂಡ್ಯ ಜಿಲ್ಲೆಯ ಮನೆ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವ್ರನ್ನ ವಿನಂತಿಸ್ತೀನಿ. Good morning to everyone. ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಯುವ ಸಂವರ್ಧನೆ 2025 ಔದ್ಯೋಗಿಕ ಮತ್ತು ಯುವ ಸಬಲೀಕರಣ ಕಾರ್ಯಾಗಾರದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಸುಮಾರು 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಮುನ್ನಡೆಸುವಂತಹ ಹೊಣೆಗಾರಿಕೆಯನ್ನು, ಜವಾಬ್ದಾರಿಯನ್ನು ಹೊತ್ತು ಅತ್ಯಂತ ಸಮರ್ಥವಾಗಿ ಎಲ್ರಿಗೂ ಕೂಡ ಬದುಕನ್ನು ಕಟ್ಟಿಕೊಳ್ಳುವಂಥ ನಿಟ್ಟಿನಲ್ಲಿ ಸಹಕರಿಸ್ತಾ ಇರುವಂತಹ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಕೇಂದ್ರ ಬಿಂದುಗಳಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಗೌರವಾನ್ವಿತ ಕುಲಪತಿಗಳಾಗಿರುವಂಥ ಪ್ರೊಫೆಸರ್ NK ಲೋಕನಾಥ್ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಆಯೋಜಕರಲ್ಲಿ ಒಬ್ಬರಾಗಿ ಕರ್ನಾಟಕ ರಾಜ್ಯ ಕಂಡಂಥ ಅತ್ಯುತ್ತಮ KS ಅಧಿಕಾರಿಯಾಗಿ ಹಲವಾರು ಹುದ್ದೆಗಳಲ್ಲಿ ಬಹಳ ಯಶಸ್ವಿಯಾಗಿ ಸಮರ್ಥವಾಗಿ ಜನಮೆಚ್ಚುವಂತಹ ಅಧಿಕಾರಿಯಾಗಿ ನಿಮ್ಮೆಲ್ಲರ ಕುಲಸಚಿವರಾಗಿರುವಂತಹ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಬಹಳ ವ್ಯವಸ್ಥಿತವಾಗಿ ಮಾಡುವ ಮೂಲಕ ನಿಮಗೆಲ್ಲರಿಗೂ ಕೂಡ ಒಂದು ದಾರಿದೀಪವನ್ನು ತೋರಿಸಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಹೊಂದಿರುವಂತಹ ಶ್ರೀಮತಿ NK ಸವಿತಾರವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಕುಲಸಚಿವರು ಪರೀಕ್ಷಾಂಗ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಪ್ರೊಫೆಸರ್ NK N ನಾಗರಾಜರವರೇ,
ಹಣಕಾಸು ಅಧಿಕಾರಿಗಳಾಗಿರುವಂತಹ ಶ್ರೀಮತಿ KS ರೇಖಾ ಅವರೇ, ಹಾಗೂ ಈ ಒಂದು ಅಡ್ವೈಸರಿ ಕಮಿಟಿಯ ಚೇರ್ಮನ್ ಆಗಿರುವಂತಹ ಪ್ರೊಫೆಸರ್ D ಆನಂದ್ ರವರೇ, 11:15 ತಮ್ಮ ಉಪನ್ಯಾಸವನ್ನು ನೀಡಲಿಕ್ಕೆ ರಿಸೋರ್ಸ್ ಪರ್ಸನ್ ಆಗಿ ಬಂದಿರುವಂತಹ ತಮಗೆಲ್ಲರಿಗೂ ಕೂಡ ಚಿರಪರಿಚಿತರೂ ಆಗಿರುವಂತಹ ಡಾಕ್ಟರ್ ರೇಮಚಂದ್ರ ಸರ್ ಅವರೇ, ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಅಧ್ಯಾಪಕ ವೃಂದದವರೇ, ನಿಮಗೆಲ್ಲರಿಗೂ ಕೂಡ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕುಲಪತಿಗಳಿಗೆ ಮತ್ತು ಕುಲಸಚಿವರಿಗೆ ಮತ್ತು ಎಲ್ಲ ಸಮಿತಿಯ ಸದಸ್ಯರಿಗೆ ನಾನು ಅತ್ಯಂತ ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರ್ಯಕ್ರಮವನ್ನ ಇಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನ ಉದ್ಘಾಟನೆಯ ಮಾಡಿ ಉದ್ಘಾಟನೆಗಳನ್ನ ನುಡಿಯುವಂತ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಅಷ್ಟು ಎತ್ತರದ ವ್ಯಕ್ತಿ ನಾನಲ್ಲ. ಆದರೆ ನಿಮ್ಮೊಳಗೆ ನಾನು ಒಬ್ಬನಾಗಿರುವಂಥ ಒಬ್ಬ ಹತ್ತಿರದ ವ್ಯಕ್ತಿಯಾಗಿ ನನಗೂ ಕೂಡ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಓದಿ ಈ ಒಂದು ವಿಶ್ವವಿದ್ಯಾನಿಲಯದ ಏನು ಮಾಸ್ ಕಾರ್ಡ್ ಅಂಕಪಟ್ಟಿಯನ್ನು ತೆಗೆದುಕೊಳ್ತೇವೆ, ಆ ಟ್ಯಾಗ್ ಲೈನಲ್ಲಿ ನೋಡಿದಾಗೆಲ್ಲ ಸಂತೋಷ ಆಗೋದು, ಖುಷಿ ಆಗೋಂಥ ಒಂದು ಸಂಸ್ಥೆಗೆ ಬಂದು ಒಂದು ದೀಪವನ್ನು ಬೆಳಗ್ಗೆ ಮಾತನಾಡೋದಂತ ಒಂದು ನನ್ನ ಒಂದು ಭಾಗ್ಯ ಅಂತ ನಾನು ಭಾವಿಸ್ಕೊಂಡು ಬಂದಿದ್ದೇನೆ. ಮೊದಲನೇದಾಗಿ ನಾನು ಹೇಳಬೇಕಂತ ಹೇಳಿದ್ರೆ, ಮೈಸೂರು ಯೂನಿವರ್ಸಿಟಿ ಅನ್ನುವಂಥದ್ದು ನಿಮ್ಮ ಮಾಸ್ ಕಾರ್ಡಲ್ಲಾಗಿರ್ಬೋದು, ಪದವಿ ಪ್ರಮಾಣ ಪತ್ರದಲ್ಲಾಗಿರ್ಬೋದು, ಅದನ್ನು ನೋಡಿದಾಗ ಬೇರೆ ವಿಶ್ವವಿದ್ಯಾನಿಲಯದಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ನೀವೆಲ್ಲರೂ ವಿಭಿನ್ನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ಮೈಸೂರು ಯೂನಿವರ್ಸಿಟಿ ಅಂತ ಹೇಳಿದ್ರೆ ಪರಂಪರೆಯಲ್ಲೇ ಅದಕ್ಕೆ ಅದರದೇ ಆದಂಥ ಒಂದು ಪ್ರಿವಿಲೇಜ್ ಇದೆ, ಒಂದು ಮಹತ್ವ ಇದೆ, ಒಂದು ಪ್ರಾಮುಖ್ಯತೆ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ಇಂಥ ಒಂದು ಅತ್ಯುನ್ನತವಾದಂಥ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಓದ್ತಾ ಇರೋದ್ರಿಂದ ನಿಮ್ಮ ಬದುಕು ಕೂಡ ಒಂದು ವಿಶ್ವವಿದ್ಯಾನಿಲಯ. ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು, ಪ್ರತಿಯೊಬ್ಬ ವ್ಯಕ್ತಿಯ ಜೀವನವೂ ಕೂಡ ಒಂದು ವಿಶ್ವವಿದ್ಯಾನಿಲಯ ಇದ್ದಂತೆ. ಹಾಗಾಗಿ ಆ ಬದುಕನ್ನ ನಾವು ಸಮಷ್ಟಿಯುತವಾಗಿ ಬದುಕನ್ನ ಕಟ್ಕೊಳ್ಬೇಕು, ಈ ಸಮಾಜಕ್ಕೆ ಆದರ್ಶ ಪ್ರಜೆಯಾಗಬೇಕು, ಸತ್ಪ್ರಜೆಗಳಾಗಬೇಕು ಅನ್ನೋದು ಇದರ ಉದ್ದೇಶ. ಇವತ್ತು 2 ದಿನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಲಾಭ ಯಾರಿಗೆ ಅನ್ನುವಂಥ ಪ್ರಶ್ನೆಯನ್ನು ಹಾಕೊಂಡ್ರೆ, ಈ ಕಾರ್ಯಕ್ರಮದ ಲಾಭ ಕುಲಸಚಿವರಿಗೂ ಅಲ್ಲ, ಕುಲಪತಿಗಳಿಗೂ ಅಲ್ಲ. ಈ ಕಾರ್ಯಕ್ರಮದ ಲಾಭ ನಿಮಗಾಗಿ. ನಾವು ಎಷ್ಟೇ ಪ್ರಜ್ಞಾವಂತರಿರ್ಬೋದು, ಎಷ್ಟೇ ಬುದ್ಧಿವಂತರಿರ್ಬೋದು, ಎಷ್ಟೇ ಪ್ರತಿಭೆಯನ್ನು ಹೊಂದಿರ್ಬೋದು, ಆದರೆ ನಮ್ಮ ಸಾಧನೆಯ ಸಾರ್ಥಕತೆಗೆ ದಾರಿಯನ್ನು ತೋರಿಸುವಂತಹ ದಾರಿದೀಪಗಳು ಬೇಕು. ನಾವು ನಿಜವಾಗಿ ಸಾಧನೆ ಮಾಡಬೇಕು ಅಂತ ನಾವೇನಾದರೂ ಮನಸ್ಸಲ್ಲಿ ಅನ್ಕೊಳ್ಳೋದಾದ್ರೆ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಆಲ್ ದ ಥಿಂಗ್ಸ್. ಎಲ್ಲರನ್ನೂ ಅಕ್ಸೆಪ್ಟ್ ಮಾಡಬೇಕು, ಎಲ್ಲವನ್ನೂ ಅಕ್ಸೆಪ್ಟ್ ಮಾಡಬೇಕು. ಈ ಕಾರ್ಯಕ್ರಮ ಯಾಕೆ ಮಾಡಬೇಕಿತ್ತು, ಇದು ಅವಶ್ಯಕತೆ ಇತ್ತ ಅನ್ನುವಂಥದ್ದು ಮುಖ್ಯ ಅಲ್ಲ. ಈ ಕಾರ್ಯಕ್ರಮದಲ್ಲಿ ನನಗೇನು ಸಿಗುತ್ತೆ ಅನ್ನುವಂಥದ್ದನ್ನ ಆಲೋಚನೆ ಮಾಡೋದು ಬಹಳ ಮುಖ್ಯ. ಹಾಗಾಗಿ ಇದು ನಿಮಗೆ ಬಹಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ. 2 ದಿನಗಳ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡ್ತಾ ಇದ್ದೆ. ಒಳ್ಳೆಯ ರಿಸೋರ್ಸ್ ಪರ್ಸನ್ಗಳನ್ನು ಕರೆಸಿ ಅತ್ಯುತ್ತಮವಾದಂಥ ಸಬ್ಜೆಕ್ಟ್ಗಳನ್ನು ಹಾಕಿ ನಿಮಗೆಲ್ರಿಗೂ ಕೂಡ ಉಪಯೋಗ ಆಗಲಿ ಎನ್ನುವಂಥ ದೃಷ್ಟಿಯಿಂದ ಒಳ್ಳೆಯ ಸಬ್ಜೆಕ್ಟ್ಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ಈ 2 ದಿನಗಳು ಬಹಳ ಅತ್ಯುತ್ತಮವಾದಂಥ ದಿನಗಳಾಗಿರೋದ್ರಿಂದ ಈ ಕಾರ್ಯಕ್ರಮದ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವೆಲ್ಲರೂ ಕೂಡ ಸಂವಿಧಾನದ ಪೀಠಿಕೆಯನ್ನು ನಾವೆಲ್ಲರೂ ಕೂಡ ಇವತ್ತು ಓದಿದ್ವಿ. ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಅನ್ನುವಂಥದ್ದು ನಮಗೆ ಒಂದು ಬದುಕನ್ನು ಕೊಟ್ಟಿದೆ. ಆದರೆ ನಾವು ಯಾವಾಗಲೂ ಕೂಡ ಸಂವಿಧಾನದ ಆಶಯಗಳಿಗೆ, ಆಶೋತ್ತರಗಳಿಗೆ ಅನುಗುಣವಾಗಿ ಬದುಕಿದರೆ ಮಾತ್ರ ಅದು ಸಾರ್ಥಕ ಆಗುತ್ತೆ. ಕೇವಲ ಸಂವಿಧಾನದ ಪೀಠಿಕೆಯನ್ನ ಬಾಯಿನಲ್ಲಿ ಓದಿ ಮನಸ್ಸಿನಲ್ಲಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅದು ಸಾರ್ಥಕತೆ ಆಗುವುದಿಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂವಿಧಾನದ ಆಶಯಗಳಂತೆ ಬದುಕಬೇಕು, ಸಂವಿಧಾನದ ಆಶೋತ್ತರಗಳಂತೆ ಬದುಕಬೇಕು. ಸಂವಿಧಾನಕ್ಕಿಂತ ದೊಡ್ಡ ಗ್ರಂಥ ನಮಗೆ ಇನ್ಯಾವುದೂ ಇಲ್ಲ. ಹಾಗಾಗಿ ನಮ್ಮೆಲ್ಲರ
ಧರ್ಮಗಳಲ್ಲಿರುವಂಥ ಹಿಂದೂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಎಲ್ಲ ಧರ್ಮಗಳಿಗಿಂತಲೂ ಕೂಡ ಬಹಳ ಅತ್ಯುತ್ತಮವಾದಂಥ ಮನುಷ್ಯ ಧರ್ಮದ ಗ್ರಂಥ ಯಾವುದಾದ್ರೂ ಇದ್ದರೆ ಅದು ನಮ್ಮ ಸಂವಿಧಾನ. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ನಮ್ಮ ಸಂವಿಧಾನದ ಆಶಯಗಳನ್ನು ಈಡೇರಿಸಬೇಕು. ನಮ್ಮ ಸಂವಿಧಾನದ ಆಶಯಗಳನ್ನ ಮುಂದಿನ ಪ್ರಜೆಗಳಿಗೆ ಬಿತ್ತಬೇಕು ಅಂದರೆ ಅದು ನಿಮ್ಮಿಂದ ನಮ್ಮಿಂದ ಮಾತ್ರ ಸಾಧ್ಯ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದಾಗಿ ತಮಗೂ ಕೂಡ ಒಂದು ಪ್ರತಿಜ್ಞಾ ವಿಧಿಯನ್ನು ಬೋಧನೆ ಮಾಡಿದ್ರು. 2 ದಿನಗಳು ಕೂಡ ತಾವೆಲ್ಲ ಈ ಕಾರ್ಯಕ್ರಮದ ಸದುಪಯೋಗವನ್ನು ಯಾಕೆ ಪಡ್ಕೊಳ್ಬೇಕು ಅಂತೇಳಿ. ನಾವೇನಾದರೂ ಕೂಡ ಸಾಧನೆ ಮಾಡಬೇಕಂದ್ರೆ ನಮಗೆ ನಮ್ಮದೇ ಆಗಿರುವಂಥ ಒಂದು ಶಿಸ್ತು ಇರಬೇಕು. ಆ ಶಿಸ್ತು ಹೇಗಿರ್ಬೇಕಂತ ಹೇಳಿದ್ರೆ ಬೇರೆಯವರು ಹೇಳಿ ನಾವು ಶಿಸ್ತನ್ನು ರೂಢಿಸ್ಕೊಳ್ಳೋದಲ್ಲ. ಆ ಶಿಸ್ತು ಸೆಲ್ಫ್ ಇಂಪೋಸ್ಡ್ ಡಿಸಿಪ್ಲಿನ್ ಆಗಿರಬೇಕು. ಸ್ವಯಂ ಪ್ರೇರಿತವಾಗಿ ನಾನೇ ನನ್ನ ಬದುಕಿಗೆ ಕೆಲವು ಶಿಸ್ತುಗಳನ್ನು ಹಾಕೊಂಡ್ರೆ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ಅಂಶಗಳನ್ನು ನಾನು ತಮಗೆ ಹೇಳ್ತಾ ಈ 2 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಲಿ. ವಿಶೇಷವಾಗಿ ನಮ್ಮ ಎನ್ ಚಂದ್ರ ಸರ್ ಅವರು ಬಂದಿದ್ದಾರೆ. ನಾನು ಕೂಡ ಅವ್ರನ್ನ ಹಲವಾರು ಕಾರ್ಯಕ್ರಮಗಳಿಗೆ ಕರೆಸಿದ್ದೆ. ನನ್ನ ಆತ್ಮೀಯರಾಗಿ ನನಗೆ ಮಾರ್ಗದರ್ಶಕರಾಗಿ ಬಹಳ ಎಷ್ಟೇ ಸಂದರ್ಭಗಳಲ್ಲೂ ಕೂಡ ಯಾವುದಾದ್ರೂ ಸಂದೇಹಗಳಿದ್ರೆ ನಾನು ಅವ್ರಿಗೆ ಕಾಲ್ ಮಾಡ್ತಾ ಇರ್ತೀನಿ. ಇವತ್ತು 11:30 ಅವರು ಕೂಡ ತಮಗೆ ಒಂದು ವಿಷಯವನ್ನು ಮಂಡನೆ ಮಾಡಲಿಕ್ಕೆ ಬಂದಿದ್ದಾರೆ. ಮತ್ತು ಕುಲಸಚಿವರಾಗಿರುವಂಥ ಸವಿತಾ ಅವರು ಇದೇ ವಿಶ್ವವಿದ್ಯಾಲಯ ಓದಿ ನಿಮಗೆ ರೋಲ್ ಮಾಡಲ್ ಆಗಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಮತ್ತು ಕುಲಪತಿಗಳು ನಿಮ್ಮ ಮುಂದೆ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವಂದಿಸಿ, ನಿಮಗೂ ಕೂಡ ವಂದಿಸಿ, ಇನ್ನು 35ರಿಂದ 40 ನಿಮಿಷ ತಾವೆಲ್ಲ ದಯಮಾಡಿ ನನ್ನ 2 ಅನುಭವದ ಮಾತುಗಳನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದನ್ನು ಅನ್ಯತಾ ಭಾವಿಸದೆ ತಾವೆಲ್ಲರೂ ಕೇಳ್ತೀರಾ ಅಂತ ನಾನು ಒಪ್ಪಿ ನಾನು 2 ಮಾತುಗಳನ್ನು ಆಡಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಈಗಾಗಲೇ ನಾನು ಹೇಳಿದೆ, ವಿದ್ಯಾರ್ಥಿ ಜೀವನ ನೀವೆಲ್ಲರೂ ಕೂಡ ಮಾಸ್ಟರ್ ಡಿಗ್ರಿನಲ್ಲಿ ಓದ್ತಾ ಇರೋಂಥವ್ರು. ಮೊದಲೇ ಹೇಳಿದೆ ನಾನು, ಮೈಸೂರು ಯೂನಿವರ್ಸಿಟಿ ಟ್ಯಾಗ್ಲೈನ್ ಏನಿದೆ ಅದಕ್ಕೆ ವಿಶೇಷವಾದಂಥ ವೇಟೇಜ್ ಇದೆ ಅಂತ ಹೇಳಿದೆ ನಾನು. ಬಹುಶಃ ನೀವು ಹೋಗ್ತೀರಾ, ನಾನು ಹೋಗ್ತೀನಿ, ಹೋಗ್ತಾನೆ. ಆ ಟ್ಯಾಗ್ಲೈನ್ ಏನಿದೆ, ಯಾರಾದರೂ ಕೂಡ ಈಗ ನಾನು ಯೂನಿವರ್ಸಿಟಿ ಬಿಟ್ಟು ಎಷ್ಟೋ 15-20 ವರ್ಷ ಆದ್ರೂ MA ಮಾಡಿದ್ದೀನಿ ಅಂದರೆ ಫಸ್ಟ್ ಯಾವ ಯೂನಿವರ್ಸಿಟಿ ಅಂತ ಕೇಳ್ತಾರೆ. ಇವತ್ತು ನಾನು ಬಂದ ತಕ್ಷಣ ತಮ್ಮ ಕುಲಪತಿಗಳು ಕೇಳ್ತಾ ಇದ್ರು, ಸರ್ ತಾವು ಮಾಸ್ಟರ್ ಡಿಗ್ರಿ ಯಾವ ಯೂನಿವರ್ಸಿಟಿ ಮಾಡಿದ್ರಿ ಅಂತ. ಡಿಗ್ರಿ ಯಾವ ಅಂದರೆ ಫಸ್ಟ್ ಕ್ವಶನ್ ಬರೋದು ಯು ಆರ್ ಫ್ರಮ್ ವಿಚ್ ಯೂನಿವರ್ಸಿಟಿ ಅಂತ ಕೇಳ್ತಾರೆ, ಹೋಗ್ತಾನೆ. ಹಾಗಾಗಿ ಆ ಹೇಳಿಕೊಳ್ಳುವಂಥ ಇದರಲ್ಲಿ ನಮ್ಮದು ಭಾಳ ಹೆಮ್ಮೆ ಇರಬೇಕು ಅಂತ ಹೇಳ್ತಾ, ಇಂಥ ಒಂದು ಒಳ್ಳೆಯ ಒಂದು ವಿಶ್ವವಿದ್ಯಾಲಯದಲ್ಲಿ ನೀವೆಲ್ಲ ಕಲಿತಾ ಇರೋದು ಬಹುಶಃ ನಿಮ್ಮದು ಜೀವನದ ಭಾಗ್ಯ ಅಂತ ನಾನು ಭಾವಿಸ್ಕೊಳ್ತಾ, ಈ ಅವಕಾಶ ಏನಿದೆ, ಈ ಸಮಯ ಏನಿದೆ, ಏನು ನಾವು ಸ್ಟೂಡೆಂಟ್ ಲೈಫ್ ಅಂತ ಕರಿತೀವಿ, ವಿದ್ಯಾರ್ಥಿ ಜೀವನ ಅಂತ ಕರಿತೀವಿ, ಅದು ಅತ್ಯುತ್ತಮವಾದಂಥ ಒಂದು ಅವಕಾಶ. ನಾವು ಸುಮ್ಮನೆ ಹೇಳ್ತೀವಿ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳಿ. ಸುಮ್ಮನೆ ಹೇಳ್ತಾ ಹೋದರೆ ಅದು ಗೋಲ್ಡನ್ ಲೈಫನ್ನು ನಾವು ಮಾಡ್ಕೊಳ್ಳೋದು ಯಾವಾಗ? ಹಾಗಾಗಿ ಇಂಥ ಒಂದು ಅವಕಾಶವನ್ನು, ಸದುಪಯೋಗವನ್ನು ನಾವು ಬಳಕೆ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ರೂಢಿಸ್ಕೊಳ್ಬೇಕು. ಸೊ ವಿ ಹ್ಯಾವ್ ಟು ರೈಸ್. ಈ ಎಲ್ಲ ಆಪರ್ಚುನಿಟೀಸ್ ಏನು ಬರುತ್ತೆ ಅದನ್ನು ಬಳಕೆ ಮಾಡಿಕೊಂಡು ನಾವು ಕಲಿಯುವಂಥ ಸಂದರ್ಭದಲ್ಲಿ ಸರಿಯಾಗಿ ಕಲಿತ್ರೆ, ಮತ್ತು ನಾವೇನಾದರೂ ಶಿಸ್ತನ್ನು ರೂಢಿಸ್ಕೊಳ್ಬೇಕು, ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು, ವ್ಯಾಲ್ಯೂಸ್ ಎಥಿಕ್ಸನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು, ಆದರ್ಶಗಳನ್ನು ಅಳವಡಿಸ್ಕೊಳ್ಬೇಕು, ಒಳ್ಳೆಯ ಜ್ಞಾನವನ್ನು ಪಡ್ಕೋಬೇಕು, ಒಳ್ಳೆಯ ವ್ಯಕ್ತಿ ಆಗಬೇಕಂದ್ರೆ ಅದು ವಿದ್ಯಾರ್ಥಿ ಜೀವನದಲ್ಲಿ ಮಾತ್ರ ಸಾಧ್ಯ. ಒಮ್ಮೆ ನೀವು ಯೂನಿವರ್ಸಿಟಿನ ಬಿಟ್ಟು ಉದ್ಯೋಗಕ್ಕೆ ಹೋದರೆ ನಾವೇನು ಕೂಡ ಕಲೀಲಿಕ್ಕೆ ಆಗಲ್ಲ. ಕೇವಲ ಅನುಭವವನ್ನು ಮಾತ್ರ ಗಳಿಸ್ತಾ ಹೋಗ್ಬೋದು. ಅವಾಗ ಕಲೀಲಿಕ್ಕೆ ಹೆಚ್ಚು ಸಾಧ್ಯತೆ ಇರುವಂಥದ್ದು ಕಾಲೇಜಿನಲ್ಲಿ, ಅನುಭವಕ್ಕೆ ಹೆಚ್ಚು ಸಾಧ್ಯತೆ ಇರುವಂಥದ್ದು ಕಾಲೇಜು ಬಿಟ್ಟ ನಂತರ. ಹಾಗಾಗಿ ಕಾಲೇಜಿನಲ್ಲಿ ದಯವಿಟ್ಟು ತಾವು ಏನಾದರೂ ಕೂಡ ಕಾಲೇಜಿನಲ್ಲಿ ಕಾಲವನ್ನು ಕಳೆಯುತ್ತಾ ಹೋದರೆ ಕಾಲ ನಿಮಗಾಗಿ ಏನು ಮಾಡಲ್ಲ, ಕಾಯೋದಿಲ್ಲ. ಸೊ ದಿಸ್ ಇಸ್ ಮೈ ಟ್ಯಾಗ್ಲೈನ್. ಕಾಲೇಜಿನಲ್ಲಿ ಕಾಲವನ್ನು ಕಳೆಯುತ್ತಾ ಹೋದರೆ ಕಾಲ ನಿಮಗಾಗಿ ಕಾಯುವುದಿಲ್ಲ. ಹಾಗಾಗಿ ಟೈಮ್ ಈಸ್ ವೆರಿ ಪ್ರೀಸಿಯಸ್. ಅದು ನನ್ನ ಮೊದಲ ಅಂಶ. ಎರಡನೇದಾಗಿ ನಾವೆಲ್ಲರೂ ಹೇಳ್ತೀವಿ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ, ಜೀವನ ಬಹಳ ಸುಂದರ ಅಂತ ಹೇಳ್ತೀವಿ.
ಆದರೆ ನನಗೆ ನನ್ನದೇ ಆದಂಥ ಒಂದು ತಾರ್ಕಿಕವಾದಂಥ ಅಂಶ ಅದರಲ್ಲಿದೆ. ಇನ್ ಮೈ ಒಪಿನಿಯನ್ ಲೈಫ್ ಈಸ್ ನಾಟ್ ಬ್ಯೂಟಿಫುಲ್. ಜೀವನ ಸುಂದರ ಅಲ್ಲ. ನಾವು ಹೇಳ್ಬೋದು ಲೈಫ್ ಈಸ್ ಬ್ಯೂಟಿಫುಲ್ ಅಂತ, ಬಟ್ ಲೈಫ್ ಈಸ್ ಬ್ಯೂಟಿಫುಲ್ ವೆನ್ ವಿ ಹ್ಯಾವ್ ಟು ಮೇಕ್ ಇಟ್ ಮೋರ್ ಬ್ಯೂಟಿಫುಲ್. ಯಾವಾಗ ನಾವು ಆ ಜೀವನಕ್ಕೆ ಒಂದು ಅರ್ಥವಂತಿಕೆಯನ್ನು ತಂದುಕೊಡ್ತೇವೆ, ಯಾವಾಗ ಆ ಜೀವನಕ್ಕೆ ಒಂದು ಮೌಲ್ಯವನ್ನು ತುಂಬುತ್ತೇವೆ, ಯಾವಾಗ ಆ ಜೀವನಕ್ಕೆ ಒಂದು ಘನತೆಯನ್ನು ತುಂಬುತ್ತೇವೆ, ಆವಾಗ ಮಾತ್ರ ಸುಂದರವಾಗುತ್ತೆ ವಿನಃ ನೀವು ಏನೂ ಸಾಧನೆಯನ್ನು ಮಾಡಿದರೆ ಒಬ್ಬ ನಿರರ್ಥಕ ವ್ಯಕ್ತಿಯಾಗಿ, ಮನೆಯಲ್ಲಿ ಕೂಡ ಬೇಡವಾದಂಥ ವ್ಯಕ್ತಿಯಾಗಿ, ಸಮಾಜಕ್ಕೂ ಕೂಡ ಬೇಡವಾದಂಥ ವ್ಯಕ್ತಿ ಆದರೆ ಜೀವನ ಸುಂದರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೀವನ ಸುಂದರ ಆಗ್ಬೇಕಂದ್ರೆ ವಿ ಹ್ಯಾವ್ ಟು ಮೇಕ್ ಇಟ್ ಮೋರ್ ಬ್ಯೂಟಿಫುಲ್. ಅವಾಗ ಮಾತ್ರ ಸಾರ್ಥಕತೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ತಮಗೆ ಇಚ್ಛೆ ಪಡ್ತೇನೆ. ಸೊ ಹಾಗಾಗಿ ನಾನು ಕೇವಲ 10 ಅಂಶಗಳನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಮೊದಲನೇದಾಗಿ ದ ಕಾಲೇಜ್ ಟೈಮ್, ದ ಸ್ಟೂಡೆಂಟ್ ಲೈಫ್ ಈಸ್ ವೆರಿ ಪ್ರೀಸಿಯಸ್ ದಟ್ ಯು ಹ್ಯಾವ್ ಟು ಯುಟಿಲೈಸ್ ಪ್ರಾಪರ್ಲಿ. ಯು ಹ್ಯಾವ್ ಟು ರೈಸ್ ಯುವರ್ ಸೆಲ್ಫ್ ಬೈ ಯುಟಿಲೈಸಿಂಗ್ ಆಲ್ ಆಪರ್ಚುನಿಟೀಸ್. ನಿಮಗೆ ಏನೆಲ್ಲ ಅವಕಾಶಗಳು ಬರುತ್ತೆ ಆ ಎಲ್ಲ ಅವಕಾಶಗಳನ್ನು ಉಪಯೋಗ ಮಾಡ್ಕೋಬೇಕು. ಒಂದು ಅವಕಾಶವನ್ನು ಬಿಟ್ಟರೂ ಕೂಡ ಅದು ಲಾಸ್ ನಿಮಗೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಯಾರು ಬಂದಿಲ್ಲ ಅದು ಲಾಸ್ ಅವ್ರಿಗೇನೆ, ಬಂದಿರೋರಿಗೆ ಇದರ ಉಪಯುಕ್ತತೆ ದೊರಕುವಂಥದ್ದು. ಹಾಗಾಗಿ ನಾವು ಯಾವುದೇ ಆಪರ್ಚುನಿಟೀಸನ್ನು, ಯಾವುದೇ ಒಂದು ಅವಕಾಶವನ್ನು, ಬಂದಂಥ ಅವಕಾಶವನ್ನು ಬಿಟ್ಟು ನಾವು ಮುಂದೆ ಹೋದರೆ ಆ ಅವಕಾಶ ನಮಗೆ ಮುಂದೆ ಸಿಗೋದಿಲ್ಲ ಅನ್ನುವಂಥದ್ದು ನನ್ನ ಒಂದು ಅಭಿಮಾನ. ಎರಡನೇದಾಗಿ, ಜೀವನದಲ್ಲಿ ಒಂದು ಒಳ್ಳೆಯ ಗುರಿ ಇರಬೇಕು. 2 ಹಂತದ ಗುರಿ ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಗುರಿ ಅಂತ ಹೇಳಿದ್ರೆ, ನಾನು ಈ ಸಮಾಜಕ್ಕೆ, ನಮ್ಮ ಮನೆಗೆ, ಈ ಸಮಾಜಕ್ಕೆ ಒಳ್ಳೆಯ ಸತ್ಪ್ರಜೆ ಆಗಬೇಕು. ಐ ಹ್ಯಾವ್ ಟು ಬಿಕಮ್ ಎ ಗುಡ್ ಸಿಟಿಜನ್, ಎ ರೋಲ್ ಮಾಡೆಲ್ ಪರ್ಸನ್ ಟು ಮೈ ಓನ್ ಪೇರೆಂಟ್ಸ್, ಟು ಓನ್ ಮೈ ಸೊಸೈಟಿ ಅನ್ನೋದು ಫಸ್ಟ್ ಇರಬೇಕು. ಎರಡನೇದಾಗಿ, ಟು ಅಚೀವ್ ಸಮಥಿಂಗ್ ಇನ್ ಲೈಫ್, ಜೀವನದಲ್ಲಿ ಏನಾದರೂ ಒಂದು ಸಾರ್ಥಕವಾದಂಥ ಸಾಧನೆ ಮಾಡಬೇಕು ಅಂದರೆ ನೀವೇನಾದರೂ ಒಂದು ಗುರಿ ಹಾಕ್ಕೊಳ್ಳೇಬೇಕು. ಒಬ್ಬ ಚಿಂತಕ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ, ಯಾರಿಗೆ ಜೀವನದಲ್ಲಿ ಗುರಿ ಇಲ್ಲವೋ ಅವರು ಗುರಿ ಹಾಕಿಕೊಂಡವರ ಜೀವನದಲ್ಲಿ ಜೀವನ ಪರ್ಯಂತ ಅಡಿಯಾಳಾಗಿ ಬದುಕಬೇಕಾಗುತ್ತದೆ ಅಂತೇಳಿ. ಇವತ್ತು ನೀವೇನಾದರೂ ಗುರಿ ಹಾಕೊಳ್ಳಿಲ್ಲ ಅಂದರೆ, ಇಫ್ ಯು ಡೋಂಟ್ ಸೆಟ್ ಎನಿ ಗುಡ್ ಗೋಲ್, ಡ್ರೀಮ್ ಇನ್ ಯುವರ್ ಲೈಫ್ ಅಂತ ಹೇಳಿದ್ರೆ, ಜೀವನವಿಡೀ ಬೇರೆಯವರು ಯಾರೋ ಗುರಿ ಹಾಕೊಳ್ತಾರಲ್ಲ ಅವರ ಅಡಿಯಾಳಾಗಿ ಬದುಕಬೇಕಾಗುತ್ತೆ ಅನ್ನುವಂಥದ್ದು ಒಬ್ಬ ಚಿಂತಕನ ಮಾತು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆಗಿರುವಂತಹ ನಿರ್ದಿಷ್ಟವಾಗಿರುವಂತಹ ನಿಖರವಾಗಿರುವಂತಹ ಗುರಿ ಇರಬೇಕು, ಕನಸಿರಬೇಕು. ಇದ್ರೆ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು, ನಾನು ಓದೋಗ್ಲೆಲ್ಲ ಹೇಳ್ತಾ ಇರ್ತೀನಿ, ಅದು ನೀವು ಎಷ್ಟು ಅಕ್ಸೆಪ್ಟ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೀವು ಯಾರೂ ಕೂಡ ನಿಮ್ಮ ಲೈಫಲ್ಲಿ ಮೊದಲು ಬೇರೆಯವ್ರನ್ನ ರೋಲ್ ಮಾಡಲ್ಲ ಅಂತ ಅಕ್ಸೆಪ್ಟ್ ಮಾಡಬೇಡಿ. ನನ್ನನ್ನು ರೋಲ್ ಮಾಡೋದನ್ನು ತಗೋಬೇಡಿ, ಸವಿತವ್ರನ್ನು ತಗೋಬೇಡಿ, ಯಾರನ್ನೂ ತಗೋಬೇಡಿ. ಫಸ್ಟ್ ತಗೋಬೇಕಾಗಿರೋದು, ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಓನ್ ಪೇರೆಂಟ್ಸ್ ಆಸ್ ಯುವರ್ ರೋಲ್ ಮಾಡಲ್. ಅವ್ರು ಯಾರೇ ಆಗಿರಲಿ, ಅವರು ಅಕ್ಷರಗಳ ದೃಷ್ಟಿಯಿಂದ ಅನಕ್ಷರಸ್ಥರಾಗಿರಲಿ, ಅಕ್ಷರಗಳ ದೃಷ್ಟಿಯಿಂದ ಅವರು ಅನಕ್ಷರಸ್ಥರಾಗಿರ್ಬೋದು, ಆದರೆ ನಿಜ ಜೀವನದ ದೃಷ್ಟಿಯಿಂದ ಅವರು ನಿಜವಾದಂಥ ಅಕ್ಷರಸ್ಥರು. ಇವತ್ತು ನಮ್ಮ ತಂದೆ ತಾಯಿ ಕೂಡ ಅವರಿಗೆ ಏನು ಬರೀಲಿಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ, ಬಟ್ ನನ್ನ ಜೀವನದ ಯಾರಾದರೂ ಫಸ್ಟ್ ರೋಲ್ ಮಾಡಲ್ಲ ಅಂತ ಯಾರು ಹೇಳಿದ್ರೆ ನಾನು ಹೇಳ್ತೀನಿ, ಧೈರ್ಯವಾಗಿ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ, ನೈತಿಕತೆಯಿಂದ ಹೇಳ್ತೀನಿ, ಮೈ ಓನ್ ಪೇರೆಂಟ್ಸ್ ಆರ್ ಮೈ ರೋಲ್ ಮಾಡಲ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಫಸ್ಟ್ ನೀವು ನಿಮ್ಮ ಜೀವನದ ರೋಲ್ ಮಾಡಲ್ಲ ನಿಮ್ಮ ತಂದೆ ತಾಯಿಗಳ ಅಕ್ಸೆಪ್ಟ್ ಮಾಡಿ. ದೆನ್ ಸೆಕೆಂಡ್ ಲೈನಲ್ಲಿ ಯಾರನ್ನ ಇಟ್ಕೊಳ್ಳಿ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಯಾರಾದ್ರು ಇಟ್ಕೊಳ್ಳಿ, ಅದನ್ನು ನೀವು ಮಾಡಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಹೇಳೋದಂದ್ರೆ, ತಂದೆ ತಾಯಿಗಿಂತ ಮಿಗಿಲಾದಂತಹ ಶಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಬರೆದಿಟ್ಕೊಂಡ್ಬಿಡಿ ನೀವು ಇವತ್ತು. ಯಾರು ತಂದೆ ತಾಯಿಗಳಿಗೆ ಮೋಸ ಮಾಡ್ತಾರೆ, ಯಾರು ತಂದೆ ತಾಯಿಗಳಿಗೆ ದ್ರೋಹ ಮಾಡ್ತಾರೆ, ಅವ್ರು ಯಾವತ್ತೂ ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಂದೆ ತಾಯಿಗಳನ್ನ ನೀವು ಗೌರವಿಸೋದನ್ನ ಕಲಿಬೇಕು ಅಂತ ನಾನು ಕರೀಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಈ ದೃಷ್ಟಿಯಿಂದ ನೀವೊಂದು ಗುರಿಯನ್ನು ಹಾಕೊಂಡ್ರೆ ಆ ಗುರಿಗೆ ತಕ್ಕದಾದಂಥ ಪರಿಶ್ರಮವನ್ನು ಮಾಡಿದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಗುರಿ ಹೇಗಿರಬೇಕು ಅನ್ನೋದಕ್ಕೆ
ಒಬ್ರು ಫಿಲಾಸಫರ್ ಒಂದು ವೆರಿ ಟ್ಯಾಗ್ ಲೈನ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಜೀವನದಲ್ಲಿ ಗುರಿ ಹೇಗಿರಬೇಕು ಅಂತ ಹೇಳಿ ಎಲ್ಲರೂ ಗುರಿ ಹಾಕೊಳ್ತಾರೆ. ಆದರೆ ಗುರಿ ಹಾಕೊಂಡು ಗುರಿಗೆ ತಕ್ಕನಾದಂಥ ಪ್ರಯತ್ನವನ್ನ ಮಾಡಲಿಲ್ಲ, ಪರಿಶ್ರಮವನ್ನ ಮಾಡಲಿಲ್ಲ ಅಂದ್ರೆ ಸಾಧನೆ ಮಾಡಕ್ ಸಾಧ್ಯ ಇಲ್ಲ. ಸೊ ಗುರಿಗೆ ಅದು ದಾರಿ ಮುಂದೆ ಸಾಕ್ಬೇಕಂದ್ರೆ ಅದಕ್ಕೆ ಪ್ರಯತ್ನವೇ ಅದಕ್ಕೆ ದಾರಿ. ಹಾಗಾಗಿ ಒಬ್ಬ ಚಿಂತಕ ಹೇಳುವಂತ ಮಾತಿನಂತೆ ಗುರಿ ಹೇಗಿರ್ಬೇಕಂದ್ರೆ ಸ್ಮಾರ್ಟ್ ಆಗಿರ್ಬೇಕಂತ. ನಾವು ಸ್ಮಾರ್ಟ್ ಆಗಿದ್ರೆ ಸಾಕಾಗೋದಿಲ್ಲ, ನಮ್ಮ ಗುರಿ ಸ್ಮಾರ್ಟ್ ಆಗಿರ್ಬೇಕು. ನಾವೆಲ್ಲ ಏನ್ಕೊಡ್ತೀವಿ, ನಾವು ಸ್ಮಾರ್ಟ್ ಆಗಿದ್ರೆ ಸಾಕು, ಒಳ್ಳೆ ಬಟ್ಟೆ ಹಾಕೊಂಡ್ರೆ ಸೊ ನಾನು ಒಳ್ಳೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದ್ರೆ ಸ್ಮಾರ್ಟ್ ಆಗಿದ್ರೆ ಅದು ಸಾಧ್ಯ ಅಲ್ಲ. ಹಾಗಾಗಿ ಸ್ಮಾರ್ಟ್ ಗುರಿ ಹೇಗಿರ್ಬೇಕಂದ್ರೆ ಸ್ಮಾರ್ಟ್ ಆಗಿರ್ಬೇಕು. ಸೊ ಸ್ಮಾರ್ಟ್ ಆಗಿರ್ಬೇಕು ಹೇಗೆ ಅಂತ ಹೇಳಿದ್ರೆ ಚೆನ್ನಾಗಿ ವಿಶ್ಲೇಷಣೆಯನ್ನು ಕೊಡ್ತಾರೆ. ಎಸ್ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿರ್ಬೇಕು. ಎಸ್ ಫಾರ್ ಸ್ಪೆಸಿಫಿಕ್ ಗುರಿ. ದೇರ್ ಶುಡ್ ಬಿ ಸ್ಪೆಸಿಫಿಕ್ ಗುರಿ ಇರಬೇಕು. ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಅಂಬಿಗ್ಯೂಟಿ ಇರಬಾರ್ದು, ಡೌಟ್ ಇರಬಾರ್ದು, ಕ್ಲಾರಿಟಿ ಇರಬೇಕು. ಎಸ್ ಫಾರ್ ಸ್ಪೆಸಿಫಿಕ್ ಆಗಿರ್ಬೇಕು. ನೆಕ್ಸ್ಟು ಎಂ ಅಂದ್ರೆ ಮೆಜರಬಲ್ ಇರಬೇಕು. ಅದನ್ನು ಮೆಜರಬಲ್ ಮಾಡುವಂತ ಇರ್ಬೋದು. ನನಗೆ ನೀವು ಮಾಸ್ಟರ್ ಡಿಗ್ರಿ ಓದ್ತಾ ಬಂದು ಇಲ್ಲಿ ನಾನು ಡಾಕ್ಟರ್ ಆಗ್ತೇನೆ ಅಂದ್ರೆ PhD ಮಾಡಿ ಡಾಕ್ಟರ್ ಆಗ್ಬಿಡ್ಬಿಡಿ. MBBS ಡಾಕ್ಟರ್ ಆಗ್ತೇನೆ ಅಂದ್ರೆ ಆಗಕ್ಕಾಗಲ್ಲ. ಮೆಜರಬಲ್ ಇರಬೇಕು. ಸೊ ಹಾಗಾಗಿ ಎರಡನೇದು ಎ ಅಂತ ಹೇಳಿದ್ರೆ ಅಚೀವಬಲ್ ಇರಬೇಕು. ಅದನ್ನು ಮಾಡುವಂತ ಗುರಿಯನ್ನು ನಾವು ಹಾಕೋಬೇಕು. ಆರ್ ಅಂದ್ರೆ ರಿಯಲಿಸ್ಟಿಕ್ ಆಗಿರಬೇಕು. ಟಿ ಅಂದ್ರೆ ಟೈಮ್ ಬೌಂಡ್ ಇರಬೇಕು. ದಿಸ್ ಇಸ್ ಸ್ಮಾರ್ಟ್ ಗುರಿ ಹೇಗಿರ್ಬೇಕಂದ್ರೆ ಸ್ಮಾರ್ಟ್ ಆಗಿರ್ಬೇಕು. ಏನಂತ ಹೇಳಿದ್ರೆ ಒಂದು ಸ್ಪೆಸಿಫಿಕ್ ಆಗಿರಬೇಕು, ಮೆಜರಬಲ್ ಆಗಿರಬೇಕು, ಅಚೀವೇಬಲ್ ಇರಬೇಕು, ರಿಯಲಿಸ್ಟಿಕ್ ಆಗಿರಬೇಕು, ಟೈಮ್ ಬೌಂಡ್ ಆಗಿರಬೇಕು. ಸೊ ಇದಿದ್ರೆ ಮಾತ್ರ ಗುರಿಯನ್ನು ಹಾಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಸೊ ಕನ್ಸ್ಟ್ರಕ್ಷನ್ ಆಫ್ ಲೈಫ್ ಅಂಡ್ ಡಿಸ್ಟ್ರಕ್ಷನ್ ಆಫ್ ಲೈಫ್ ಬೋತ್ ಆರ್ ಇನ್ ಅವರ್ ಹ್ಯಾಂಡ್. ಜೀವನವನ್ನ ನಿರ್ಮಾಣ ಮಾಡಿಕೊಳ್ಳುವಂತ ಅವಕಾಶವೂ ನಮಗೆ ಇದೆ, ಜೀವನವನ್ನ ನಿರ್ನಾಮ ಮಾಡಿಕೊಳ್ಳುವಂತ ಅವಕಾಶವೂ ನಮಗೆ ಇದೆ. ಸೊ ದಟ್ ಇಸ್ ಕಾಲ್ಡ್ ಕನ್ಸ್ಟ್ರಕ್ಷನ್ ಆಫ್ ಅವರ್ ಲೈಫ್ ಅಂಡ್ ಡಿಸ್ಟ್ರಕ್ಷನ್ ಆಫ್ ಅವರ್ ಲೈಫ್. ನಿರ್ನಾಮ ಮತ್ತೆ ನಿರ್ಮಾಣ ವರ್ಡಲ್ಲಿ ಬಹಳಷ್ಟು ಹತ್ತಿರದಲ್ಲಿ ವ್ಯತ್ಯಾಸ ಇದೆ ಅಷ್ಟೇ, ಆದರೆ ಅದರ ಒಳಗಡೆ ಹೋದ್ರೆ ಉಲ್ಟಾ ಪಲ್ಟ. ಸೊ ಹಾಗಾಗಿ ನೀವ್ಯಾರು ಕೂಡ ಅದನ್ನ ಇಟ್ಕೊಂಡು ಗುರಿ ಹಾಕೋಬೇಕು. ಇದು ಎರಡನೇ ಅಂಶ. ಮೂರನೇದು ಹೇಳೋದು ಅಂತ ಹೇಳಿದ್ರೆ ಪಾತ್, ದಾರಿ ಅಂತ ಕರೀತೀವಿ. ನನ್ನ ಪ್ರಕಾರ ಗುರಿ ಎಷ್ಟು ಮುಖ್ಯನೋ ದಾರಿನೂ ಅಷ್ಟೇ ಮುಖ್ಯ. ಗುರಿ ಒಳ್ಳೆಯದಾಗಿದ್ರೆ ಸಾಕಾಗೋದಿಲ್ಲ, ಗುರಿಗೆ ತಕ್ಕಂತ ದಾರಿನೂ ಬಹಳ ಮುಖ್ಯ. ನೀವು ಒಳ್ಳೆ ಗುರಿ ಹಾಕೊಂಡು ಕೆಟ್ಟ ದಾರಿ ಹಿಡಿದ್ರೆ ಗುರಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯು ಹ್ಯಾವ್ ಟು ಚೂಸ್ ರೈಟ್ ಪಾತ್. ನಾವು ಜೀವನದಲ್ಲಿ ನಮಗೆ ಎರಡೇ ದಾರಿಗಳಿರೋದು, ಒಂದು ಒಳ್ಳೆ ದಾರಿ, ಇನ್ನೊಂದು ಕೆಟ್ಟ ದಾರಿ. ನೀವು ಒಳ್ಳೆ ದಾರಿಗೆ ಬಂದ್ರೆ there is only one way, that is right way. If you select wrong path, there are 100 paths. ಕೆಟ್ಟ ದಾರಿಗೆ ಮಾತ್ರ 100 ದಾರಿಗಳಿರ್ತದೆ, ಒಳ್ಳೆ ದಾರಿಗೆ ಮಾತ್ರ ಒಂದೇ ದಾರಿ. That you have to choose which path you have to go ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಹಾಗಾಗಿ ನೀವು ಒಳ್ಳೆ ದಾರಿಲಿ ಹೋಗೋದಾದ್ರೆ ಒಂದೇ ದಾರಿ, ಕೆಟ್ಟ ದಾರಿಲಿ ಹೋಗೋದಾದ್ರೆ 100 ದಾರಿ. ನೀವು ಒಳ್ಳೆ ದಾರಿನಲ್ಲಿ ಇಫ್ ಯು ಸೆಲೆಕ್ಟ್ ರೈಟ್ ಪಾತ್ ಅಟ್ ದ ರೈಟ್ ಏಜ್ ಅಟ್ ದ ರೈಟ್ ಟೈಮ್, ಯು ಸ್ಟಾರ್ಟ್ ದ ಟ್ರಾವೆಲ್ ಅಂತ ಹೇಳಿದ್ರೆ ಯು ವಿಲ್ ರೀಚ್ ಯುವರ್ ಡೆಸ್ಟಿನೇಷನ್. ಸರಿಯಾದಂಥ ಸಮಯದಲ್ಲಿ ನೀವು ಒಳ್ಳೆ ದಾರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನೀವು ಡೆಸ್ಟಿನೇಷನ್ ಅನ್ನ ರೀಚ್ ಆಗ್ತೀರಾ. ನೀವು ಅಟ್ ದ ರೈಟ್ ಟೈಮ್ ಅಟ್ ದ ರೈಟ್ ಏಜ್ ಇಫ್ ಯು ಸೆಲೆಕ್ಟ್ ರಾಂಗ್ ಪಾತ್, ನೀವು ಅರ್ಧ ದೂರಕ್ಕೆ ಹೋಗಿ ಅವಾಗ ಜ್ಞಾನೋದಯ ಆಯ್ತು, ತಂದೆ ತಾಯಿ ಬುದ್ಧಿ ಹೇಳಿದ್ರು, ಗುರುಗಳು ಬುದ್ಧಿ ಹೇಳಿದ್ರು ಅಂತ ಹೇಳಿ ವಾಪಸ್ ಬಂದು ನೀವು ಒಳ್ಳೆ ದಾರಿ ಇಟ್ಕೊಳಕ್ ಆಗಲ್ಲ. ಅಷ್ಟೊತ್ತಿಗೆ ಟೈಮು ಮುಗ್ದೋಗಿರುತ್ತೆ. ಹಾಗಾಗಿ ಸೆಲೆಕ್ಷನ್ ಆಫ್ ಪಾತ್ ಟು ಅವರ್ ಓನ್ ಗೋಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದ ರೈಟ್ ಪಾತ್ ಅಟ್ ದ ರೈಟ್ ಏಜ್ ಅಟ್ ದ ರೈಟ್ ಟೈಮ್. ಅದನ್ನ ಇಟ್ಕೊಂಡ್ರೆ ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಗುರಿ ಹಾಕೊಂಡು ನಾವು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಹಲವಾರು ಅಬ್ಸ್ಟಕಲ್ಸ್, ಹರ್ಡಲ್ಸ್, ಡಿಫಿಕಲ್ಟೀಸ್ ಬರ್ಬೋದು. ಬಟ್ ಅವೆಲ್ಲವೂ ಕೂಡ ಬಂದಂತ ಸಂದರ್ಭದಲ್ಲಿ ಕುಂದದಂತೆ ನಾವು ಹಿಗ್ಗಬೇಕು, ಹೆಮ್ಮೆ ಪಡಬೇಕು,
ವಿ ಹ್ಯಾವ್ ಟು ಇನ್ವೈಟ್ ಡಿಫಿಕಲ್ಟೀಸ್. ನಾವು ವೆಲ್ಕಮ್ ಮಾಡಬೇಕು ಯಾರನ್ನ, ಸಮಸ್ಯೆಗಳನ್ನ, ಡಿಫಿಕಲ್ಟೀಸ್, ಹರ್ಡಲ್ಸ್ ಅಂತ ಏನು ಕರಿತೇವೆ, ಆಬ್ಸ್ಟಕಲ್ಸ್ ಅಂತ ಏನು ಕರಿತೇವೆ, ವಿ ಹ್ಯಾವ್ ಟು ಇನ್ವೈಟ್, ಕರಿಬೇಕು ನಾವು ಬನ್ನಿ ಅಂತ ಹೇಳಿ. ಸೊ ದೆನ್ ಓನ್ಲಿ ನೋ ದಟ್ ಯುವರ್ ಕೆಪಾಸಿಟಿ, ನಿಮ್ಮ ಶಕ್ತಿ ಏನಂತ ನಿಮಗೆ ಯಾವಾಗ ಗೊತ್ತಾಗೋದು ಅಂತ ಹೇಳಿದ್ರೆ, ವೆನ್ ಯು ಅಕ್ಸೆಪ್ಟ್ ಡಿಫಿಕಲ್ಟೀಸ್, ವೆನ್ ಯು ಅಕ್ಸೆಪ್ಟ್ ಹರ್ಡಲ್ಸ್, ವೆನ್ ಯು ಅಕ್ಸೆಪ್ಟ್ ಯುವರ್ ಆಬ್ಸ್ಟಕಲ್ಸ್, ಅವಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ನನ್ನ ಶಕ್ತಿ ಏನು ಅಂತೇಳಿ. ನೀವೇನೂ ಸಮಸ್ಯೆಯನ್ನು ನೀವು ತಲೆ ಮೇಲೆ ಹಾಕೊಳ್ಳೋದಲ್ಲೇ, ನೀವೇನೂ ಸಮಸ್ಯೆಯನ್ನು ಫೇಸ್ ಮಾಡದಲ್ಲೇ ನಿಮಗೆ ಹೆಂಗೆ ಶಕ್ತಿ ಅಂತ ಗೊತ್ತಾಗಬೇಕು. ನಿಮ್ಮಲ್ಲಿ ಯಾವ ರೀತಿ ಆಂತರಿಕವಾದ ಶಕ್ತಿ ಇದೆ ಅಂತ, ನಿಮ್ಮಲ್ಲಿ ಯಾವ ರೀತಿಯಾದಂಥ ಇನ್ನರ್ ಪವರ್ ಇದೆ ಅಂತ ಹೆಂಗೆ ಗೊತ್ತಾಗಬೇಕು. ಹೆಂಗೆ ಗೊತ್ತಾಗಬೇಕಂತ ಹೇಳಿದ್ರೆ, ನೀವು ಡಿಫಿಕಲ್ಟೀಸ್ನ, ಚಾಲೆಂಜಸ್ನ ಫೇಸ್ ಮಾಡಬೇಕು. ಸೊ ಅದನ್ನು ತಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು. ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ನದಿಯನ್ನು ಊಹಿಸ್ಕೊಳ್ಬೇಕು, ರಿವರನ್ನು ಊಹಿಸ್ಕೊಳ್ಬೇಕು. ಯಾವತ್ತೂ ಕೂಡ ಜೀವನದಲ್ಲಿ ನಾವು ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ನದಿಯ ಜೀವನವನ್ನು ನಾವು ಅರ್ಥೈಸ್ಕೊಳ್ಬೇಕು, ರಿವರನ್ನು ಅರ್ಥೈಸ್ಕೊಳ್ಬೇಕು. ನದಿಯ ಗುರಿ ಯಾವುದು? ನದಿಯ ಗುರಿ ಯಾವುದು? ಸಮುದ್ರ. ನದಿಗಿರೋದು ಒಂದೇ ಗುರಿ ಏನಂದ್ರೆ ಸಮುದ್ರ ಸೇರ್ಬೇಕನ್ನೋದು ಗುರಿ ಅಷ್ಟೇ. ನದಿಗೆ ಬೇರೆ ಏನೋದಕ್ಕೆ ಗುರಿ ಇಲ್ಲ. ಆದರೆ ನದಿ ತನ್ನ ಸಮುದ್ರವನ್ನು ಸೇರುವಂತ ಸಂದರ್ಭದಲ್ಲಿ ನೀವು ನದಿಯ ಜರ್ನಿಯನ್ನು ನೋಡಿ. ಯಾವಾಗ ರಿವರ್ ವರ್ಜಿನ್ ಆಗ್ತದೆ, ಹುಟ್ಟಿದಂತ ಈಗ ನಮ್ಮ ಕಾವೇರಿ ನದಿ ನೋಡಿ, ಎಲ್ಲಿ ಹುಟ್ಟಿ ಎಲ್ಲಿ ಸೇರುತ್ತೆ, ಆ ಒಂದು ದಾರಿಯನ್ನು ನೋಡಿ ನೀವು. ಆ ದಾರಿಯನ್ನು ನೋಡುವಂತ ಸಂದರ್ಭದಲ್ಲಿ ಹಲವಾರು ಎಡರು ತೊಡರುಗಳು, ಡಿಫಿಕಲ್ಟೀಸು, ಚಾಲೆಂಜಸ್ಸು, ಹರ್ಡಲ್ಸು ನದಿಗೆ ಬರುತ್ತೆ. ಆದರೂ ಕೂಡ ನದಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾವ್ದಾದ್ರು ನದಿ ಹರಿಯುವಂತ ಸಂದರ್ಭದಲ್ಲಿ ಬಂಡೆ ಸಿಕ್ತು ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಲ್ಲ. ಸ್ಟಾಪ್ ಮಾಡುತ್ತೆ ನದಿ, ರೂಟ್ ಚೇಂಜ್ ಮಾಡುತ್ತೆ. ಫಾರೆಸ್ಟ್ ಸಿಗುತ್ತಾ, ರೂಟ್ ಚೇಂಜ್ ಮಾಡುತ್ತೆ. ವಿಲೇಜ್ ಸಿಗುತ್ತಾ, ಎಲ್ಲ ನೀವು ಬಂಡೆ ಸಿಗ್ಬೋದು, ಮರ ಸಿಗ್ಬೋದು, ಗಿಡ ಸಿಗ್ಬೋದು, ವಿಲೇಜಸ್ ಸಿಗ್ಬೋದು, ಮೌಂಟೇನ್ ಸಿಗ್ಬೋದು, ಯಾವುದು ಸಿಕ್ಕಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜಸ್ಟ್ ಫ್ಲೋಯಿಂಗ್ ಟಿಲ್ ರೀಚಿಂಗ್ ದ ಡೆಸ್ಟಿನೇಷನ್. ಸಮುದ್ರವನ್ನ ಮುಟ್ಟುವವರೆಗೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಜಸ್ಟ್ ಫ್ಲೋಯಿಂಗ್, ಕಾನ್ಸ್ಟೆಂಟ್ಲಿ, ಕಂಟಿನ್ಯೂಸ್ಲಿ ಅದು ಫ್ಲೋ ಮಾಡ್ತಾ ಹೋಗುತ್ತೆ. ಅದನ್ನು ನಾವು ಅರ್ಥೈಸ್ಕೊಳ್ಬೇಕು. ಅದನ್ನು ಅರ್ಥೈಸ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಎಲ್ಲಾದ್ರೂ ಒಂದ್ ಕಡೆ ನದಿ ಹರಿಬೇಕಾದ್ರೆ ಒಂದು ಬಂಡೆ ಸಿಕ್ತು ಅಂತ ಹೇಳಿ ಅಲ್ಲೇ ನಿಂತರೆ ಅದು ಗುರಿ ಸೇರಕ್ ಆಗಲ್ಲ. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ಏನೇ ಹರ್ಡಲ್ಸ್, ಸಮಸ್ಯೆಗಳು ಬಂದರೂ ಕೂಡ ವಿ ಶುಡ್ ನಾಟ್ ಸ್ಟಾಪ್ ಅವರ್ ಜರ್ನಿ. ಆ ದೃಷ್ಟಿಯಿಂದ ನದಿಯನ್ನು ನಾವು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಕೂಡ ನಾವು ಸಾಧನೆ ಮಾಡಿ ಸಾಧ್ಯ ಆಗುತ್ತೆ. ನದಿಯ ಬಗ್ಗೆ ನನಗೆ ತುಂಬಾ ಇಷ್ಟವಾಗಿರುವಂತ ಒಂದು ಕವಿತೆ ಅಂತ ಹೇಳಿದ್ರೆ, ಅದು ತಾವೆಲ್ಲರೂ ಗೂಗಲ್ ಮಾಡಿ ನೋಡಿ, ನಾನು ಟೈಮ್ ಇಲ್ಲ ಹೇಳಲಿಕ್ಕೆ. ತುಂಬಾ ಇಷ್ಟಪಡುವಂತ ಒಂದು ಕವಿತೆ ಅಂತ ಹೇಳಿದ್ರೆ, ಖಲೀಲ್ ಗಿಬ್ರಾನ್ ಅನ್ನುವಂಥ ಒಬ್ಬ ಪಾಶ್ಚಿಮಾತ್ಯ ಚಿಂತಕ ಒಂದು ಫಿಯರ್ ಅನ್ನುವಂಥ ಒಂದು ಕವಿತೆಯನ್ನು ಬರೆದಿದ್ದಾನೆ. ಫಿಯರ್, FEAR, ಫಿಯರ್ ಅಂತ, ಭಯ ಅಂತ ಹೇಳಿ. ಭಯ ಅಂತ ಒಂದು ಕವಿತೆ ಇದೆ, ತುಂಬಾ ಅದ್ಭುತವಾದಂಥ ಕವಿತೆ. ಆ ಕವಿತೆಯನ್ನು ಓದಿದ್ರೆ ಜೀವನಕ್ಕೂ ಅದನ್ನು ಅಳವಡಿಸ್ಕೊಳ್ಬೇಕು. ನಾನು ಯಾವಾಗಲೂ ಕೂಡ ಏನಾದರೂ ನನಗೆ ಕಷ್ಟ ಬಂದಾಗ, ಏನಾದರೂ ಕೂಡ ಮನಸ್ಸಿಗೆ ಬೇಸರ ಆದ ಕವಿತೆ ಓದ್ತಾ ಇರ್ತೇನೆ. ಆ ಭಯ ಅನ್ನುವಂಥ ಒಂದು ಕವಿತೆಯಲ್ಲಿ ನಾನು ಜಸ್ಟ್ ಅರ್ಥವನ್ನ ಒಂದು ನಿಮಿಷದಲ್ಲಿ ಹೇಳ್ಬಿಟ್ಟು ಹೋಗ್ತೇನೆ. ನೀವು ಬಿಡುವಿದ್ದಾಗ ಯಾವಾಗಲೂ ಕೂಡ ನೀವು ನಿಮ್ಮ ಗೂಗಲ್ ಗುರು ಕೇಳ್ಕೊಳ್ಳಿ, ಅವರು ನಿಮಗೆಲ್ಲ ಚೆನ್ನಾಗಿ ಗೂಗಲ್ ಗುರು ಹೇಳ್ತಾರೆ. ನದಿ ಏನಂತ ಹೇಳಿದ್ರೆ, ಭಯ ಅನ್ನುವಂಥದ್ದಲ್ಲಿ ಹೇಳ್ತಾರೆ, ನದಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಸಮುದ್ರದತ್ತ ಹೋದಾಗ ಅದು ಭಯ ಪಡುತ್ತಂತೆ ಸಮುದ್ರವನ್ನು ಸೇರಿಸ್ಲಿಕ್ಕೆ. ಇಷ್ಟು ದೊಡ್ಡ ಸಮುದ್ರಕ್ಕೆ ನಾನು ಹೆಂಗೆ ಸೇರೋದು ಅಂತೇಳಿ ಭಯ ಪಡುತ್ತೆ. ಭಯ ಪಡುವಂಥ ಸಂದರ್ಭದಲ್ಲಿ ನದಿ ತಾನಾಗಿ ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳುತ್ತೆ. ವೈ ಶುಡ್ ಐ ಫಿಯರ್, ನಾನು ಯಾಕೆ ಭಯ ಪಡಬೇಕು, ಎಷ್ಟು ದೂರ ಸಾಗಿ ಬಂದಿದ್ದೀನಿ, ನನ್ನ ಇತಿಹಾಸ ಏನು, ನನ್ನ ಪರಂಪರೆ ಏನು, ನನ್ನ ಜರ್ನಿ ಏನು, ಎಷ್ಟೋ ಜನಕ್ಕೆ ನಾನು ದಾರಿದೀಪ ಆಗಿದ್ದೀನಿ, ದನಗಳಿಗೆ ನೀರು ಕೊಟ್ಟಿದ್ದೀನಿ, ಜನಗಳಿಗೆ ನೀರು ಕೊಟ್ಟಿದ್ದೀನಿ, ಬೆಳೆಗೆ ನೀರು ಕೊಟ್ಟಿದ್ದೀನಿ, ನೂರಾರು ಜನಕ್ಕೆ ಸಹಾಯ ಮಾಡಿದ್ದೀನಿ. ಹಳ್ಳ ಸಿಕ್ಕಿದೆ, ಕೊಳ್ಳ ಸಿಕ್ಕಿದೆ, ನದಿ ಬೆಟ್ಟ ಸಿಕ್ಕಿದೆ, ಕಲ್ಲು ಸಿಕ್ಕಿದೆ, ಬಂಡೆ ಸಿಕ್ಕಿದೆ, ಫಾರೆಸ್ಟ್ ಸಿಕ್ಕಿದೆ, ಅವೆಲ್ಲವನ್ನೂ ನಿಭಾಯಿಸ್ಕೊಂಡು ಬಂದಿದೆ ಅಂದ್ರೆ ಜಸ್ಟ್ ಎಂಟ್ರಿಂಗ್ ಇನ್ ಟು ದ ಓಷನ್ ಆಗಿ ನಾನು ಇಷ್ಟಕ್ಕೆ ಯಾಕೆ ಭಯ ಪಡಬೇಕು, ಅಂತ ಸಮಸ್ಯೆಗಳನ್ನೇ ನಿಭಾಯಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ, ದೊಡ್ಡ ಬಂಡೆ ಸಿಕ್ಕಿದ್ರು ಕೂಡ ನಾನು ಅದನ್ನ ಬಿಟ್ಟು ಬೇರೆ ದಾರಿ ಹುಡುಕೊಂಡು ಬಂದಿದ್ದೇನೆ. ದೊಡ್ಡ ಪರ್ವತ ಸಿಕ್ಕಿದ್ರು ನಾನು ಬಿಟ್ಟು ಬಂದಿದ್ದೇನೆ, ದೊಡ್ಡ ಅರಣ್ಯ ಸಿಕ್ಕಿದ್ರು ಬಿಟ್ಟು ಬಂದಿದ್ದೇನೆ. ಆದ್ರೆ ನನ್ನ ಸಾಧನೆಯ ಹಾದಿನಲ್ಲಿ ನಾನು ಯಾರಿಗೂ ಕೂಡ ದ್ರೋಹ ಮಾಡಿಲ್ಲ,
ನಾನು ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ, ಎಷ್ಟೋ ಜನಕ್ಕೆ ನಾನು ಹೆಲ್ಪ್ಫುಲ್ ಆಗಿದ್ದೇನೆ ಅಂತ, ಸಹಾಯ ಆಗಿದ್ದೇನೆ ಅಂತ. ಹೋಗ್ತಾನೆ, ನದಿಯಿಂದ ಏನಾದರೂ ಕೆಟ್ಟದಾಗಿ ಸಾಧ್ಯನಾ? ಸಾಧ್ಯ ಇಲ್ಲ. ಹಾಗಾಗಿ ನಾನು ಯಾಕೆ ಹೆದರಬೇಕು ಅಂತೇಳಿ ಕೊನೆಗೆ ಟ್ಯಾಗ್ ಲೈನ್ ಏನಿದೆ ಅಂತ ಹೇಳಿದ್ರೆ, ತುಂಬಾ ಅದ್ಭುತವಾದಂತಹ ಒಂದು ಟ್ಯಾಗ್ ಲೈನ್ ಲಾಸ್ಟ್ ಲೈನ್ ಹೇಳ್ತಿದ್ರೆ, ನನ್ಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, there is no other way I cannot go back. ನಾನು ವಾಪಸ್ ಹೋಗಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀನಿ. ಬಟ್ ಐ ನೀಡ್ ಟು ಟೇಕ್ ಎ ರಿಸ್ಕ್ ಟು ಎಂಟರ್ ದ ಓಷನ್. ಬಟ್ ಯಾವಾಗ ಅಂತ ಹೇಳಿದ್ರೆ ನನಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂತ ಹೇಳಿದ್ರೆ, ಐ ಆಮ್ ನಾಟ್ ಎಂಟರಿಂಗ್ ಇನ್ ಟು ದ ಓಷನ್, ಬಟ್ ಐ ಆಮ್ ಬಿಕಮಿಂಗ್ ದ ಓಷನ್ ಅಂತ. ಎಂತ ಅದ್ಭುತವಾದಂತ ಮಾತು. ನಾನು ಸಮುದ್ರವನ್ನು ನಾನು ಸೇರ್ತಾ ಇಲ್ಲ, ನನಗೆ ಹೆಮ್ಮೆ ಇದೆ, ನಾನೇ ಸಮುದ್ರ ಆಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಈ ಕೊನೆಯಲ್ಲಿ ನೀವು ಅದನ್ನು ಓದಿದ್ರೆ ಕರೆಕ್ಟಾಗಿ ಅರ್ಥ ಆಗ್ತದೆ. ಸೊ ಜಸ್ಟ್ ಐ ಆಮ್ ನಾಟ್ ಎಂಟರಿಂಗ್ ಇನ್ ಟು ದ ಓಷನ್, ಜಸ್ಟ್ ಐ ಆಮ್ ಬಿಕಮಿಂಗ್ ದ ಓಷನ್. ನಾನೇ ಸಮುದ್ರ ಆಗ್ತಾ ಇದ್ದೀನಿ, ನಾನು ವೈ ಶುಡ್ ಐ ಫಿಯರ್ ಅಂತ ಹೇಳಿ. ಸೊ ಹಾಗಾಗಿ ಯಾವತ್ತೂ ಕೂಡ ನೀವು ನದಿಯನ್ನು ನೀವು ಯಾವತ್ತು ದಯಮಾಡಿ ಜೀವನಕ್ಕೆ ಅರ್ಥೈಸ್ಕೊಳ್ಬೇಕು. ಖಲೀಲ್ ಗಿಬ್ರಾನ್ ಅನ್ನುವಂಥ ಕವಿ ಬರೆದಿರುವಂಥ ಈ ಒಂದು ಏನು ಫಿಯರ್ ಅನ್ನುವಂಥ ಒಂದು ಕವಿತೆಯನ್ನು ನೀವು ಎಲ್ಲರೂ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಇದು ನನ್ನ 3ನೇ ಅಂಶ. ಒಂದು ಸ್ಟೂಡೆಂಟ್ ಲೈಫ್ ಬಗ್ಗೆ ಹೇಳಿದೆ, 2ನೇದು ನಿಮ್ಮ ಗುರಿಯ ಬಗ್ಗೆ ಹೇಳಿದೆ, 3ನೇದು ಹೇಳಿದೆ ಯಾವುದು? ಪಾತ್. ಥ್ಯಾಂಕ್ ಯು, ಇವರಾಲ್ ನನಗೆ ಫಾಲೋ ಮಾಡ್ತಾ ಇದ್ದಾರೆ ಅನ್ನಿಸ್ತು. ದಾರಿ ಬಗ್ಗೆ ಹೇಳಿದೆ. 4ನೇ ಅಂಶ ಹೇಳಿ ಕೊಟ್ಟಿದ್ದು ನಾನು ಅಂತ ಹೇಳಿದ್ರೆ, ನೀವು ಏನಾದರೂ ಸಾಧನೆ ಮಾಡಬೇಕಂತ ನಿಜವಾಗೂ ಕೂಡ ಭಾವಿಸೋದೇ ಆದರೆ ಯು ಹ್ಯಾವ್ ಟು ಕ್ಲೋಸ್ ಯುವರ್ ಎಮೋಷನಲ್ ಬ್ಯಾಂಕ್ ಅಕೌಂಟ್. ಭಾವನೆಗಳಿಗೆ ಹೆಚ್ಚು ಇಲ್ಲಿ ಅವಕಾಶಗಳು, ಆದ್ಯತೆಗಳು ಇರಬೇಕು. ನಾನು ನೋಡಿದ್ರೆ ಹೆಚ್ಚು ಅಂತ ಹೇಳಿದ್ದೀನಿ. ಭಾವನಾ ರಹಿತವಾಗಿ ಬದುಕಲಿಕ್ಕೆ ಯಾರು ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮನುಷ್ಯನು ಕೂಡ ಭಾವನಾ ಜೀವಿ. ಆದರೆ ಭಾವನೆಗಳಿಗೆ ಹೆಚ್ಚು ಆದ್ಯತೆಗಳು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಗುರಿಯನ್ನು ಸಾಧಿಸುವಂಥ ಸಂದರ್ಭದಲ್ಲಿ ಇರಬಾರದು. ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಏನಂತ ಹೇಳಿದ್ರೆ, ನಿಮಗೆ ಗೊತ್ತಿರಬೇಕು ಹೌ ಟು ಬ್ಯಾಲೆನ್ಸ್ ದಿ IQ ಅಂಡ್ EQ. IQ ಅಂತ ಹೇಳಿದ್ರೆ ಇಂಟೆಲಿಜೆಂಟ್ ಕೋಶೆಂಟ್ ಅಂತ ಕರಿತೇವೆ. ಸೊ EQ ಅಂದ್ರೆ ಎಮೋಷನಲ್ ಕೋಶೆಂಟ್ ಅಂತ ಕರಿತೇವೆ. ನೀವೆಲ್ಲ ಓದಿರ್ತೀರ. ಆದರೆ ಓದೋದಷ್ಟೇ ಮುಖ್ಯ ಅಲ್ಲ, ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ತಿಳ್ಕೋಬೇಕು. IQ ಅಂತ ಹೇಳಿದ್ರೆ ವಾಟ್ ಮೈ ಮೈಂಡ್ಸ್ ನೀಡ್ಸ್. EQ ಅಂತ ಹೇಳಿದ್ರೆ ವಾಟ್ ಮೈ ಹಾರ್ಟ್ ನೀಡ್ಸ್ ಅಂತ. ನನ್ನ ಮನಸ್ಸು ಏನನ್ನ ಬೇಡುತ್ತೆ ಅನ್ನೋದು IQ ಆದರೆ, ಹೃದಯ ಏನು ಕೇಳುತ್ತೆ ಅನ್ನೋದು EQ ಅಂತ ಕರಿತೀವಿ. ಬಟ್ ಅವೆರಡನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡೋದಂಥದ್ದು ಕಲಿತ್ರೆ ಖಂಡಿತವಾಗ್ಲೂ ಕೂಡ ಸಾಧನೆ ಮಾಡ್ಬೋದು. ಹಾಗಾಗಿ ನೀವೇನಾದರೂ ನಿಜವಾಗಿ ಸಾಧನೆ ಮಾಡಬೇಕು ಅನ್ನೋದಾದ್ರೆ, ಟೈಮ್ ಬೀಯಿಂಗ್ ಯು ಹ್ಯಾವ್ ಟು ಕ್ಲೋಸ್ ಯುವರ್ ಎಮೋಷನಲ್ ಬ್ಯಾಂಕ್ ಅಕೌಂಟ್ ಅಂಡ್ ಯು ಹ್ಯಾವ್ ಟು ಡ್ರಾಪ್ ಆಲ್ ಯುವರ್ ಅನ್ವಾಂಟೆಡ್ ಡಿಸೈರ್ಸ್. ಅನಗತ್ಯವಾದಂಥ ಆಕಾಂಕ್ಷೆಗಳನ್ನು, ಆಸೆಗಳನ್ನು ಇರಬೇಕು. ಮನುಷ್ಯನಿಗೆ ಆಸೆಗೂ ಇರಬೇಕು, ಆಕಾಂಕ್ಷೆಗಳು ಇರಬೇಕು. ಆದರೆ ಅನಗತ್ಯವಾದಂಥ ಆಸೆಗಳು, ಅನಗತ್ಯವಾದಂಥ ಆಕಾಂಕ್ಷೆಗಳು ಇರಬಾರ್ದು. ಹಾಗಾಗಿ ನೀವು ಸಾಧನೆ ಮಾಡಬೇಕಂದ್ರೆ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು, ಅನಗತ್ಯವಾದಂಥ ಡಿಸೈರ್ಸ್ ಅನ್ನ ಬಿಟ್ಟು ಬರಬೇಕು. ಟೈಮಿಂಗ್ ಸಾಧನೆ ಮಾಡೋರಿಗೆ ಎಲ್ಲವನ್ನೂ ಕೂಡ ಸೀಸ್ ಮಾಡಿದರೆ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ 4ನೇ ಅಂಶ ಹೇಳ್ಬೇಕಂದ್ರೆ, ಭಾವನೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಡಿ. 5ನೇ ಅಂಶಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು, ನಾನು ಹೇಳಿದೆ ಕ್ಲೋಸ್ ಯುವರ್ ಎಮೋಷನಲ್ ಬ್ಯಾಂಕ್ ಅಕೌಂಟ್. ಬಟ್ ಈಗ ಹೇಳ್ತಾ ಇರೋದು ಓಪನ್ ಯುವರ್ ಫೇತ್ ಅಕೌಂಟ್. ಫೇತ್ ಅಂತ ಹೇಳಿದ್ರೆ ನಂಬಿಕೆ ಅಂತ ಕರಿತೀವಿ ನಾವು. ನನ್ನಲ್ಲಿ ನನಗೆ ನಂಬಿಕೆ ಇರಬೇಕು, ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ನೀವು ದೇವರನ್ನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ನಿಮ್ಮನ್ನು ನೀವು ನಂಬಬೇಕು. ಫೇತ್ ಇನ್ ಯು, ಫೇತ್ ಇನ್ ಗಾಡ್. ನೀವೇ ಅದನ್ನು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳಿ. ಹಾಗಾಗಿ ನಂಬಿಕೆ ಇದ್ರೆ ನೀವು ಸಾಧನೆ ಮಾಡಲಿಕ್ಕೆ. ಹಾಗಾಗಿ ಎಮೋಷನಲ್ ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡಿ, ಫೇತ್ ಅಕೌಂಟನ್ನು ಓಪನ್ ಮಾಡಿ, ಡೆಫಿನೆಟ್ಲಿ ಯು ವಿಲ್ ರೀಚ್ ಯುವರ್ ಡೆಸ್ಟಿನೇಷನ್. ಅದಕ್ಕೆ ಕುವೆಂಪು ಅವರು ಹೇಳೋದು ಬಹಳ ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ. ಎನಿತು ದೈವವ ನಂಬಿದರೇನೋ, ಇನಿತು ನಿನ್ನ ನೀ ನಂಬದಿರೇ ಅಂತೇಳಿ.
ಎಷ್ಟು ದೇವರನ್ನು ನೀನು ನಂಬಿದ್ರೆ ಏನಪ್ಪ, ನಿನ್ನನ್ನು ನೀನು ನಂಬಲಿಲ್ಲ ಅಂದರೆ ಫಸ್ಟ್ ನಿನ್ನನ್ನು ನೀನು ನಂಬಬೇಕು. ನನಗೆ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ನನಗೆ ಹೆಮ್ಮೆ ಇರಬೇಕು, ನನ್ನ ಮೌಲ್ಯಗಳ ಬಗ್ಗೆ ನನಗೆ ಹೆಮ್ಮೆ ಇರಬೇಕು, ನನ್ನ ನಡೆನುಡಿಯ ಬಗ್ಗೆ ನನಗೆ ಹೆಮ್ಮೆ ಇರಬೇಕು, ನನ್ನ ಪರ್ಸನಾಲಿಟಿ ಬಗ್ಗೆ ನನಗೆ ಹೆಮ್ಮೆ ಇರಬೇಕು, ನನ್ನನ್ನು ನಾನು ಇಷ್ಟಪಡಬೇಕು, ಬೇರೆಯವರು ಇಷ್ಟಪಡೋದಲ್ಲ. ಡೋಂಟ್ ಎಕ್ಸ್ಪೆಕ್ಟ್ ಅದರ್ಸ್ ಟು ಲೈಕ್ ಯು, ಫಸ್ಟ್ ಯು ಲೈಕ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಇಷ್ಟಪಡಿ, ನನ್ನಲ್ಲಿರುವಂಥ ಪರ್ಸನಾಲಿಟಿ ಏನಿದೆ ಅಂತ ನೀವು ನಿಮ್ಮನ್ನು ಇಷ್ಟಪಡಿ. ನಾವೇನು ಮಾಡ್ತೇವೆ ಅಂದರೆ ನಮ್ಮನ್ನು ನಾವು ಇಷ್ಟಪಡುವುದಕ್ಕಿಂತ ಬೇರೆಯವರು ನಮ್ಮನ್ನು ಇಷ್ಟಪಡಬೇಕು ಅಂತೇಳಿ ಅಪೇಕ್ಷೆ ಮಾಡುವಂಥದ್ದು ತಪ್ಪು. ನಿಮ್ಮನ್ನು ನೀವು ಇಷ್ಟಪಟ್ಟರೆ ಅದರ ಅರ್ಥ ನಿಮ್ಮ ಅಂತರ್ಶಕ್ತಿ ಅಂತ ಕರಿತೀವಿ ನಾವು, ಇಂಟ್ಯೂಷನ್ ಅಂತ ಏನು ಕರಿತೀವಿ, ಅದಕ್ಕೆ ಒಪ್ಪಿಗೆ ಆಗುವಂಥ ರೀತಿಯಲ್ಲಿ ನೀವೆಲ್ಲರೂ ಬದುಕಬೇಕು. ಸೊ ಅದಕ್ಕೋಸ್ಕರ ದೇವರನ್ನು ನಂಬ್ತಿರೋ ಬಿಡ್ತಿರೋ, ಇಟ್ ಡಸಂಟ್ ಮ್ಯಾಟರ್ ವೆದರ್ ಯು ಬಿಲೀವ್ ಗಾಡ್ ಆರ್ ನಾಟ್, ಬಟ್ ವಿ ಹ್ಯಾವ್ ಟು ಬಿಲೀವ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ನಂಬಬೇಕು. ನಿಮ್ಮ ಶಕ್ತಿ ಏನಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು, ನನಗೂ ಗೊತ್ತಿರಲ್ಲ, ನಿಮ್ಮ ತಂದೆ ತಾಯಿಗಳು ಗೊತ್ತಿರಲ್ಲ. ಹಾಗಾಗಿ ನಮ್ಮ ಶಕ್ತಿ ನಮಗೆ ಮಾತ್ರ ಗೊತ್ತಿರುತ್ತೆ, ಬಿಟ್ಟರೆ ನಮ್ಮ ಶಕ್ತಿ ಬೇರೆ ಯಾರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಇನ್ನರ್ ಸ್ಟ್ರೆಂತನ್ನು ನಾವು ಉಪಯೋಗಿಸ್ಕೊಂಡು, ಇನ್ನರ್ ಪವರ್ನ ಉಪಯೋಗಿಸ್ಕೊಂಡು ನಾವು ಮೇಲೆ ಬರಬೇಕಂತ ಹೇಳಿದ್ರೆ ನಂಬಿಕೆ ಎನ್ನುವಂಥ ಒಂದು ಬ್ಯಾಂಕ್ ಅಕೌಂಟನ್ನು ನೀವು ಓಪನ್ ಮಾಡಿ. ಆ ನಂಬಿಕೆ ಅನ್ನುವಂಥ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದರೆ ಸಾಧನೆ ಮಾಡಲಿಕ್ಕೆ ಖಂಡಿತವಾಗಿ ಕೂಡ ಸಾಧ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೆಕ್ಸ್ಟು 6ನೇ ಅಂಶ ನಾನು ಹೇಳಲಿಕ್ಕೆ ಇಚ್ಛೆಪಡೋದು ಟೈಮ್ ಮ್ಯಾನೇಜ್ಮೆಂಟ್. ಇವೆಲ್ಲ ಗುರಿಗೆ, ಸಾಧನೆಗೆ, ಗುರಿಯನ್ನು ಸಾಧಿಸಬೇಕು ಅನ್ನೋದಾದರೆ ಏನೆಲ್ಲ ನಮಗೆ ಬೇಕು ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತಾ ಇರೋದು. ಸೊ ಇವು ಎಮೋಷನಲ್ ಬ್ಯಾಂಕ್ ಅಕೌಂಟನ್ನು ಬಿಟ್ಟು ಬನ್ನಿ, ಫೇಕ್ ಅಕೌಂಟನ್ನು ಓಪನ್ ಮಾಡಿ, ದೇವರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮನ್ನು ನೀವು ನಂಬಿ ಅಂತಲೂ ಕೂಡ ನಾನು ಹೇಳಿದೆ. ಹಾಗಾಗಿ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ, ಬಹಳ ಮುಖ್ಯ. ಹಾಗಾಗಿ ನಂಬಿಕೆ ಅನ್ನುವಂಥ ಗೇಟ್ ಏನಿದೆ, ಆ ಗೇಟನ್ನು ಭದ್ರವಾಗಿ ಇಟ್ಟರೆ ನಿಮ್ಮನ್ನು ಯಾರು ಕೂಡ ನಿಮ್ಮನ್ನು ಭಯ ಬೀಳಿಸ್ಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಸಾಧನೆಗೆ ದೊಡ್ಡ ಗೇಟ್ ಅಂತ ಹೇಳಿದ್ರೆ ದಟ್ ಈಸ್ ನಂಬಿಕೆ. ಫೇತ್ ಅನ್ನುವಂಥ ಗೇಟನ್ನು ಸರಿಯಾಗಿ ನೀವು ಕಟ್ಕೋಬೇಕು. ನೀವು ಆ ನಂಬಿಕೆ ಅನ್ನುವಂಥ ಗೇಟನ್ನು ಸರಿಯಾಗಿ ನಿರ್ಮಾಣ ಮಾಡ್ಕೊಳ್ಳಿಲ್ಲ ಅಂದರೆ ಯಾರಾದರೂ ಬಂದ ಗೇಟನ್ನು ಒಡೆದು ಬೀಳಿಸ್ತಾರೆ. ಯು ಕೆ ನಾಟ್ ಸಕ್ಸೀಡ್ ಇನ್ ಯುವರ್ ಲೈಫ್. ಸೊ ಇದು 5ನೇ ಅಂಶ. ನಾನು 6ನೇ ಅಂಶ ಹೇಳಿಕೊಟ್ಟಿರೋದು ಟೈಮ್. ಟೈಮ್ ಈಸ್ ವೆರಿ ಪ್ರೀಸಿಯಸ್. ಟೈಮ್ ವಿಲ್ ನೆವರ್ ಕಮ್ ಅಗೇನ್. ನಿಮ್ಮ ಜೀವನದಲ್ಲಿ ನಿಮಗೆ ಈ ಒಂದು ಅವಕಾಶಗಳು ಬೇಕು ಅಂದರೆ ಸಿಗೋದಿಲ್ಲ, ಕಾಲೇಜ್ ದಿನಗಳನ್ನು ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಪ್ರತಿ ದಿನವೂ ಕೂಡ ಬಹಳ ಮುಖ್ಯ ಮನುಷ್ಯನಿಗೆ. ಒಂದೊಂದು ದಿನವೂ ಕೂಡ ಬಹಳ ಮುಖ್ಯ. ಆ ದಿನ ಹೋಯ್ತು ಅಂದರೆ ನಿಮ್ಗೆ ಆ ದಿನ ಮತ್ತೆ ಸಿಗಲ್ಲ. ಇವತ್ತು 18th of March ಹೋಗ್ತಾನೆ, ದಯಮಾಡಿ ಹಿಂದ್ಗಡೆ ಅವ್ರು ಮಾತಾಡಬಾರ್ದು, ಒಂದು 10 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಇವತ್ತು 18th of March. Just imagine 18th of March 2025. Will it come again in your life? ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತಾ? ನೀವು ಸಾಯೋವರೆಗೂ 18th of March 2025 ಬರೋದಿಲ್ಲ. 18th of March 2026 may come, may not come. ಅದರರ್ಥ ನಾವು ಬದುಕಿರ್ತೀವೋ ಸತ್ತಿರ್ತೀವೋ ನಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ಪ್ರತಿ ದಿನವೂ ಕೂಡ ಬಹಳ ಮುಖ್ಯ. ಆ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬಾರ್ದು. ಸೊ ಟುಡೇ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀಸಿಯಸ್ ಡೇ ಅಂತ ನೀವು ಅಂದ್ಕೊಳ್ಳೋದಾದರೆ ಆ ದಿನವನ್ನು ನಾನು ಹೆಂಗೆ ಕಳಿಬೇಕು, ಕ್ವಾಲಿಟೇಟಿವ್ ಆಗಿ ಹೆಂಗೆ ನಾನು ಯುಟಿಲೈಸ್ ಮಾಡ್ಕೋಬೇಕು. ಆ ದಿನ ಹೋಯ್ತು ಅಂದರೆ ಹೋಯ್ತು, ಮತ್ತೆ ನಿಮಗೆ ಸಿಗಲ್ಲ. ಹಾಗಾಗಿ ದಿನದ 24 ಗಂಟೆ ಸಮಯ ಅತ್ಯಮೂಲ್ಯವಾಗಿರೋದ್ರಿಂದ ಅದನ್ನು ಸರಿಯಾಗಿ ನೀವು ಬಳಕೆ ಮಾಡ್ಕೊಳ್ಳೋದಾದರೆ ಆ ಸಮಯದ ಒಂದು ಮೌಲ್ಯ ಮಹತ್ವ ನಿಮಗೆ ನಿಜವಾಗೂ ಕೂಡ ನೀವು ಅದನ್ನು ಅಳತೆ ಮಾಡ್ತಿರೋದಾದರೆ ಡೆಫಿನೆಟ್ಲಿ ನಿಮ್ಮ ಸಾಧನೆಗೆ ಒಂದು ಸಾರ್ಥಕವಾದಂಥ ದಾರಿನೇ ಒಂದು ಸಮಯ ಅಂತ ನಾನು ಕರೀಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಆ ದೃಷ್ಟಿಯಿಂದ ಸರಿಯಾದಂಥ ಸಮಯವನ್ನು ನೀವು ಸದುಪಯೋಗ ಪಡ್ಕೊಳ್ಬೇಕು. ಈಗ ದಿವಸದ 24 ಗಂಟೆ ಇದೆ, ಎಲ್ಲರಿಗೂ ಕೂಡ 24 ಗಂಟೆ ಇದೆ. ಯಾರು ಅಚೀವ್ ಮಾಡ್ತಾರೆ, ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡ್ತಾರೆ, ಅವ್ರಿಗೂ 24 ಗಂಟೆ ಇದೆ. ಸಾಧನೆ ಮಾಡದೇ ಇರುವಂಥ ವ್ಯಕ್ತಿಗೂ 24 ಗಂಟೆ ಇದೆ. ದೇವರು ಎಲ್ಲರಿಗೂ ಕೂಡ ಸರಿಸಮಾನವಾದಂಥ ಸಮಯವನ್ನು ಕೊಟ್ಟಿದ್ದಾನೆ.
ಹಂಚಿಕೆಯನ್ನು ಮಾಡಿದ್ದಾನೆ. ಬೇರೆಯವರಿಗೆ ಇಲ್ಲಿ ಡಿಸ್ಕ್ರಿಮಿನೇಟ್ ಮಾಡಿಲ್ಲ ದೇವರು, ಡಿಸ್ಕ್ರಿಮಿನೇಟ್ ಯಾರಿಗೂ ಮಾಡಿಲ್ಲ, ಎಲ್ರಿಗೂ ಕೂಡ ಈಕ್ವಲ್ ಟೈಮನ್ನು ಕೊಟ್ಟಿದ್ದಾನೆ. ಬಟ್ ಆ ಈಕ್ವಲ್ ಟೈಮನ್ನು ನಾವು ಹೆಂಗೆ ಬಳಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಜಸ್ಟ್ ನಿಮಗೆ ಒಂದು ಥಾಟ್ ಪ್ರವೋಕಿಂಗ್ ಇರಲಿ, ನಾವು ದಿವಸದ 24 ಗಂಟೆ ಇರಲಿ, ಪ್ರತಿಯೊಬ್ಬ ಮನುಷ್ಯನೂ ಕೂಡ 1/3 ಆಫ್ ದಿ ಟೈಮನ್ನು ನಾವು ಮಲಗೋದ್ರಲ್ಲಿ ಕಳಿತೀವಿ. ಪ್ರತಿ ಮನುಷ್ಯನ ಒಂದು ಅವರೇಜ್ ಸ್ಲೀಪಿಂಗ್ ಟೈಮ್ ಅಂತ ಕರೆದ್ರೆ ನಾವು 8 ಗಂಟೆ ನಮ್ಮದು. 24 ಗಂಟೆನಲ್ಲಿ 8 ಗಂಟೆ ನಾವು ಕಳಿತೀವಿ ಅಂತ ಹೇಳಿದ್ರೆ ಉಳಿಯೋದು ನಮಗೆ ಇನ್ನ 16 ಅವರ್ಸ್. ಆ 16 ಅವರ್ಸ್ ನಮ್ಮ ಬದುಕನ್ನು ರೂಪಿಸುವಂತ ಒಂದು ಸಮಯ. ಆ ದೃಷ್ಟಿಯಿಂದ ನಿಮಗೆ ತಿಳಿದಿರಬಹುದು, ಒಬ್ಬ ಮನುಷ್ಯ 75 ವರ್ಷ ಬದುಕಿದ್ರೆ, ಇವತ್ತೆಲ್ಲ ಲೈಫ್ ಅವರೇಜ್ ಟೈಮ್ ನಮ್ದು 75 ವರ್ಷ ಅನ್ನೋದಾದ್ರೆ, ಒಬ್ಬ ಮನುಷ್ಯ 75 ವರ್ಷ ಬದುಕಿದ್ರೆ 1/3 ಆಫ್ ದ ಟೈಮ್ ವಿ ವಿಲ್ ಸ್ಪೆಂಡ್ ಅವರ್ ಟೈಮ್ ಇನ್ ಸ್ಲೀಪ್. ನಾವು 25 ವರ್ಷ ಮಲಗಿರ್ತೀವಿ. ನಿಮಗೆ ತಿಳಿದಿರಲಿ, 25 years we are spending our time in sleep. We don't know whether we exist or not. ನಾವು ಬದುಕಿರ್ತೀವೋ ಸತ್ತಿರ್ತೀವೋ ಅಂತ ನಮಗೆ ಗೊತ್ತಿರಲ್ಲ. 25 ವರ್ಷ ಮಲಗೋದ್ರಲ್ಲೇ ಕಳಿತೀವಿ. ದಿವಸಕ್ಕೆ 8 ತಾಸು ಅಂತ ಹೇಳಿದ್ರೆ 75 ವರ್ಷಕ್ಕೆ ನೀವೇ ಕ್ಯಾಲ್ಕುಲೇಟ್ ಮಾಡಿ, 1/3 ಆಫ್ ದ ಟೈಮ್ ಅಂತ ಹೇಳಿದ್ರೆ 25 ವರ್ಷ ನೀವು ಮಲಗಿರ್ತೀರ. ಇನ್ನು ಉಳಿಯೋದೆಷ್ಟು? 50 ವರ್ಷ. 50 ವರ್ಷದಲ್ಲಿ ನಿಜವಾಗಿ ನಿಮಗೆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಂದು ನಾನು ಸಾಧನೆ ಮಾಡಬೇಕು ಅಂತ ಬರೋದು ಎಷ್ಟು ವರ್ಷ ಆದ ನಂತರ? 25 ವರ್ಷ ಆದ ನಂತರನೇ ಬರೋದು ಎಲ್ರಿಗೂ. 25 ವರ್ಷದವರೆಗೂ ಕೂಡ ಹುಡುಗಾಟದ ಬುದ್ಧಿ ಅಂತ ಕರಿತೀವಿ ನಾವು. ಯಾರಿಗೂ ಕೂಡ ಅಷ್ಟು ಲೈಫ್ ಬಗ್ಗೆ ಸೀರಿಯಸ್ನೆಸ್ ಇರಲ್ಲ, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಸೆನ್ಸ್ ಆಫ್ ಅಕೌಂಟಬಿಲಿಟಿ ಇರಲ್ಲ. 25 ವರ್ಷ ಆದ್ಮೇಲೆ ನಮಗೆ ಅವಾಗ ಬರುತ್ತೆ. ನಾವು ಉಳಿದು 25 ವರ್ಷ ಏನಿದೆಯಲ್ಲ, ಅದು ನಿಜವಾದಂತಹ ಟ್ಯಾಂಜಿಬಲ್ ಟೈಮ್ ಅಂತ ಕರಿತೀವಿ. ಆ 25 ವರ್ಷ ನಿಮ್ಮ ಲೈಫ್, ನೀವು 75 ವರ್ಷ ಬದುಕಿದ್ರೆ ನಿಮ್ಗೆ ಉಳಿಯೋದು 25 ವರ್ಷ ಮಾತ್ರ. ಇಫ್ ಯು ಲೀವ್ ಫಾರ್ 75 years, ಓನ್ಲಿ ಯು ವಿಲ್ ಗೆಟ್ ಕ್ವಾಲಿಟಿ ಟೈಮ್ ಈಸ್ ಓನ್ಲಿ 25 years. 25 ವರ್ಷ ಮಾತ್ರ ನೀವು ಕ್ವಾಲಿಟೇಟಿವ್ ಆಗಿ ಬದುಕಲಿಕ್ಕೆ ಸಾಧ್ಯ. ಸೊ ಇದನ್ನ ನಾವೆಲ್ಲ ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾ ಹೋದ್ರೆ ನಮಗೆ ಅವಾಗ ಗೊತ್ತಾಗ್ತದೆ ಟೈಮ್ನ ಮೌಲ್ಯ, ಟೈಮ್ನ ಮಹತ್ವ ಏನು ಅಂತೇಳಿ ನಮಗೆ ಅವಾಗ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ಟೈಮನ್ನ ಸರಿಯಾಗಿ ಬಳಸ್ಕೋಬೇಕು. 7th ಪಾಯಿಂಟ್ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ರೀಡಿಂಗ್ ಹ್ಯಾಬಿಟ್, ಪುಸ್ತಕದ ಪ್ರೀತಿ. ಪುಸ್ತಕದ ಪ್ರೀತಿ ಅಂತ ನಾನು ಕರೆದೆ ಯಾಕೆ ಅಂತ ಹೇಳಿ, ನೀವು ಇಫ್ ಯು ಬಿಕಮ್ ಬುಕ್ ಲವರ್ ರೆದರ್ ದನ್ ಬಿಕಮಿಂಗ್ ಸಮಥಿಂಗ್ ಎಲ್ಸ್ ಟು ಸಮ್ವನ್, ನಿಜವಾಗಿ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಯಾವಾಗಲೂ ಕೂಡ ಅದನ್ನು ಹೇಳ್ತಾ ಇದ್ದೀನಿ, ಯಾರಿಗೆ ಪುಸ್ತಕದ ಮೇಲೆ ಪ್ರೀತಿ ಇದೆ ಅವರು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಪ್ರತಿಯೊಬ್ಬರು ಕೂಡ ನೀವು ಪುಸ್ತಕವನ್ನು ಪ್ರೀತಿಸಬೇಕು. ನಾನು ಫಸ್ಟ್ ಹೇಳೋದು ಪುಸ್ತಕವನ್ನು ಪ್ರೀತಿಸಿ ಅಂತ ಹೇಳಿ. ಪುಸ್ತಕವನ್ನು ಪ್ರೀತಿಸಿದ ಹೊರತು ನೀವು ಪುಸ್ತಕವನ್ನು ಓದಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾಲೆಡ್ಜ್ ಇಸ್ ಪವರ್. ದಯವಿಟ್ಟು ರೀಡಿಂಗ್ ಹ್ಯಾಬಿಟ್ ಅನ್ನು ತಾವೆಲ್ಲರೂ ಕೂಡ ರೂಢಿಸ್ಕೊಳ್ಬೇಕು. ನಿಮ್ಮ ಪಠ್ಯದಲ್ಲಿ ಏನು ನೀವು ಓದ್ತೀರಾ, ನನಗೆ ನಿಜವಾಗ್ಲೂ ಕೂಡ ನೀವು ಕೇಳಿದ್ರೆ ಇವತ್ತು ಒಬ್ಬ ಜಿಲ್ಲಾಧಿಕಾರಿ ಆಗಿರ್ಬೋದು, ಸೆಕೆಂಡ್ ಡಿಗ್ರಿನಲ್ಲಿ ಸೆಕೆಂಡ್ ಚಾಪ್ಟರ್ ಯಾವುದಿತ್ತು, 3rd ಚಾಪ್ಟರ್ ಯಾವುದಿತ್ತು ಅಂತ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ. ನಾವು ಏನಂದ್ರೆ ಶಾರ್ಟ್ ಟರ್ಮ್ ಮೆಮೊರಿ, ಎಕ್ಸಾಮ್ಗೋಸ್ಕರ ಓದ್ತೀವಿ, ಎಕ್ಸಾಮ್ ಬಂದಮೇಲೆ ಆ ಬುಕ್ಸ್ ನೋಟ್ಸ್ ತೆಗೆದಿಡ್ತೀವಿ. ಆದರೆ ನಿಜವಾಗಿ ಹೇಳ್ತೀನಿ, ನಾನು ಡಿಗ್ರಿನಲ್ಲಿ ನನಗೆ ಇಷ್ಟವಾಗಿರೋಂಥ ಬುಕ್ ಯಾವುದು ಓದಿದೆ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ನಿಮಗೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಪಠ್ಯದ ಜೊತೆಗೆ ಪಠ್ಯೇತರ ಪುಸ್ತಕವನ್ನು ಹೆಚ್ಚು ಓದುವಂಥದ್ದು ಅಭ್ಯಾಸ ರೂಢಿಸ್ಬೋದು. ಮತ್ತು ನಾನು ಇನ್ನೊಂದು ನನ್ನ ಒಂದು ಲಾಜಿಕಲ್ ಪಾಯಿಂಟ್ ಅಂತ ಹೇಳಿದರೆ, ಇವಾಗ ಎಲ್ಲರೂ ಹೇಳ್ತೀವಿ ಎಷ್ಟು ಮಾರ್ಕ್ಸ್ ತೆಗೆದ್ವಿ ಅನ್ನೋದು. ನೀವು ಎಷ್ಟು ಮಾರ್ಕ್ಸ್ ತೆಗೆದಿರೋದು ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಮೋರವರು ಇವತ್ತು ನೀವು 100ಗೆ 90 ತೆಗಿಬೋದು, 85 ತೆಗಿಬೋದು, ಇಟ್ ಡಸಂಟ್ ಮ್ಯಾಟರ್. ಅದು ದೊಡ್ಡ ಸಾಧನೆ ಅಲ್ಲ ನನ್ನ ಪ್ರಕಾರ. 100ಕ್ಕೆ 100 ಅಂಕ ಗಳಿಸೋದು, 100ಕ್ಕೆ 95 ಅಂಕ ಗಳಿಸೋದು ದೊಡ್ಡ ಸಾಧನೆ ಅಲ್ಲ. ಇಟ್ ಇಸ್ ಮೈ ಕ್ಲಿಯರ್ ಕಟ್ ಒಪಿನಿಯನ್. ಯಾಕೆ ಅಂತ ಹೇಳಿದ್ರೆ ನೀವು 365 ಡೇಸ್ ನೀವು ಓದ್ತಲ್ಲ ಆಯ್ತಾ. ನಿಮ್ಗೊಬ್ರು ತುಂಬಾ ಜನ ಲೆಕ್ಚರ್ಸ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, ಪಾಠ ಮಾಡ್ತಾರೆ. ಪ್ರೊಫೆಸರ್ಸ್ ಯಾರು ಅನ್ನಿಂದ ಭಾವಿಸ್ಬಾರ್ದು ದಯವಿಟ್ಟು. ನಾನು ಕೂಡ ಟೀಚರ್ ಆಗಿ ಬಂದಿರೋನು, ನಮ್ಮ ಹೇಮಚಂದ್ರ ಸರ್ ಅವರಿದ್ದಾರೆ, ದಯವಿಟ್ಟು ಅನ್ನಿಂದ ಭಾವಿಸ್ಬಾರ್ದು. ಇಟ್ಸ್ ನಾಟ್ ಗ್ರೇಟ್ ಥಿಂಗ್ ಅಂತ ಹೇಳ್ತಾರೆ. ನಾನು ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್.
ನಾನು ಮೊದಲೇ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ, ಪರ್ಸನಲ್ ಒಪಿನಿಯನ್ ಅಂತೇಳಿ. ಒಂದು ಸಿಲೆಬಸ್ ಇರುತ್ತೆ, ಪ್ರೊಫೆಸರ್ ಪಾಠ ಮಾಡ್ತಾರೆ, ನೋಟ್ಸ್ ಕೊಡ್ತಾರೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ, 365 ಡೇಸ್ ಓದ್ತೀರಾ. ಆದರೆ ಎಕ್ಸಾಮ್ ಬರೆಯೋದು 3 ಅವರ್ಸ್. ನೀವು ಬರೆದಿರೋಂಥ ಎಕ್ಸಾಮ್ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡೋದು ಎಷ್ಟು? 5 ಮಿನಿಟ್ಸ್. ಸೊ ಹಾಗಾಗಿ ನೀವು 365 ದಿನ ಓದಿರೋದ್ರಲ್ಲಿ 190 ಅಂಕ ಗಳಿಸೋದು ಏನು ದೊಡ್ಡದಿದೆ? ಏನು ದೊಡ್ಡದಿದೆ? ಏನು ದೊಡ್ಡದಿಲ್ಲ. ಆಕ್ಚುಲಿ ತೆಗಿಲೇಬೇಕು ನೀವು. ನಾವು ಹೇಳ್ಬೋದು 100 ಔಟ್ ಆಫ್ 100 ತೆಗೆದ್ರು ಅಂತ ಹೇಳಿ, ಮತ್ತೆ ಇನ್ನೆಷ್ಟು ತೆಗಿಬೇಕು? ಒಂದು ವರ್ಷ ಎಲ್ಲ ಓದಿ. ಆದರೆ ನನ್ನ ಪ್ರಕಾರ ನಾನು ಹೇಳಿಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ನೀವು ತೆಗಿರಿ 195 ಅಂಕನೂ ತೆಗಿರಿ, 100 ತೆಗಿರಿ, ದಟ್ ಈಸ್ ಯುವರ್ ಡ್ಯೂಟಿ, ತೆಗಿರಿ. ಆದರೆ ರಿಯಲ್ ಲೈಫಲ್ಲಿ ಒಳ್ಳೆ ಅಂಕ ಗಳಿಸ್ಕೊಳ್ಳೋದಿಲ್ಲ, ಅದು ಮುಖ್ಯ. ರಿಯಲ್ ಲೈಫ್ ಅಂದ್ರೆ ಯಾವುದು? ನಿಮ್ಮ ಗುರುಗಳ ದೃಷ್ಟಿಯಿಂದ, ನಿಮ್ಮ ಪ್ರೊಫೆಸರ್ ದೃಷ್ಟಿಯಿಂದ ನೀವು ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಅಂತ ಅನ್ಸ್ಕೊಳ್ಳಿ. ದಟ್ ಈಸ್ ಎನಫ್ ಫಾರ್ ಯು. ನಿಮ್ಗೆ 5 ಮಾರ್ಕ್ಸ್ ಕಡಿಮೆ ಆದ್ರೂ ಪರವಾಗಿಲ್ಲ. ನಿಮಗೆ ನಿಮ್ಮ ತಂದೆ ತಾಯಿಗಳು ನನ್ನ ಮಗ ಒಳ್ಳೆಯವನು, ನನ್ನ ಮಗಳು ಒಳ್ಳೆಯವಳು, ನಿಮ್ಮ ಪ್ರೊಫೆಸರ್ ನಿಮ್ಗೆ ಲೈಕ್ ಮಾಡಲಿ, ಎಂಥ ಸ್ಟೂಡೆಂಟ್ ಅಪ್ಪ ಅಂತ ಅವ್ರಿಗೆ ಇಷ್ಟಪಡಲಿ, ಹೇಳ್ಕೊಂಡೆಲ್ಲ ತಿರುಗಾಡಲಿ. ನಿಮ್ಗೆ 10 ಮಾರ್ಕ್ಸ್ ಕಡಿಮೆ ಆದ್ರೂ ಪರವಾಗಿಲ್ಲ, ಡೋಂಟ್ ಬಾದರ್ ಅಬೌಟ್ ಇಟ್. ಬಟ್ ಇನ್ ರಿಯಲ್ ಲೈಫ್ ಯು ಹ್ಯಾವ್ ಟು ಸ್ಕೋರ್ ಗುಡ್ ಮಾರ್ಕ್ಸ್, ಸೆಕ್ಯೂರ್ ಗುಡ್ ಮಾರ್ಕ್ಸ್ ರಾದರ್ ದನ್ ಸೆಕ್ಯೂರಿಂಗ್ ದ ಗುಡ್ ಮಾರ್ಕ್ಸ್ ಇನ್ ಅಕಾಡೆಮಿಕ್ಸ್. ಸೊ ಅದನ್ನು ನೀವು ರೂಢಿಸ್ಕೊಳ್ಬೇಕು. ಹಾಗಾಗಿ ನೀವು ರಿಯಲ್ ಲೈಫಲ್ಲಿ ಒಳ್ಳೆಯ ಅಂಕ ತಗೊಳ್ಬೇಕಂದ್ರೆ ನಿಜ ಜೀವನದಲ್ಲಿ ನಿಮ್ಗೆ ಯಾವುದೇ ಸಿಲೆಬಸ್ ಇಲ್ಲ. ರಿಯಲ್ ಲೈಫಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಸಿಲೆಬಸ್. ನೀವು ಪಠ್ಯದಲ್ಲಿ ನೀವು ಬರೆದಿರೋಂಥ ಆನ್ಸರ್ ಶೀಟನ್ನ ವ್ಯಾಲ್ಯೂಯೇಷನ್ ಮಾಡೋರು ಒಬ್ಬರೇ. ಬಟ್ ಇನ್ ರಿಯಲ್ ಲೈಫಲ್ಲಿ ದೇರ್ ಆರ್ ಸೋ ಮೆನಿ ವ್ಯಾಲ್ಯೂಯೇಟರ್ಸ್. ಹೋಗ್ತಾನೆ, ದೇರ್ ಆರ್ ಸೋ ಮೆನಿ ವ್ಯಾಲ್ಯೂಯೇಟರ್ಸ್. They are all observing you, your attitude, your behavior, your character, your personality. They are judging, they are assessing. Then, which is more important? So, securing good marks in the perception of people is more important than securing the good marks in academics. ನೀವು ಒಳ್ಳೆ ಮಾರ್ಕ್ಸ್ ತಗೋಬೇಕಂತ ಹೇಳಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಒಳ್ಳೆಯ ಪುಸ್ತಕಗಳನ್ನು ಓದಬೇಕು. ಅಲ್ಲಿಗೆ ನಾನು ಬರ್ತಾ ಇರೋದು ಈಗ ಪುಸ್ತಕದ ಪ್ರೀತಿ ಅಂತ ಕರೆದೆ ನಾನು. ಸೊ ಹಾಗಾಗಿ ಇವತ್ತು ನಿಮಗೆ ಯಾರಾದರೂ ಕೂಡ ನೀವು ಎಷ್ಟು ಜನ ಮಾಡ್ತಿರೋ ಗೊತ್ತಿಲ್ಲ, ನನ್ನ ಲೈಫಲ್ಲಿ ನಾನು ಮಾಡ್ತಿರೋದು, ನನ್ನ ಲೈಫ್ನಲ್ಲಿ ನಾನು ಯಾವಾಗ ಯಾವ್ಯಾವ ಪುಸ್ತಕಗಳನ್ನು ಓದಿದೆ ಅಂತೇಳಿ ನಾನು ಡೈರಿನಲ್ಲಿ ನೋಟ್ ಮಾಡಿರ್ತೀನಿ. ಅದು ನನಗೆ ಹೆಮ್ಮೆ, ಕೌಂಟ್ ಮಾಡ್ತಾ ಇರೋದು. ಸೊ ಈಗ ನೀವು ಇವಾಗೆಲ್ಲ ಏನು ಫೇಸ್ಬುಕ್ ಅಕೌಂಟ್ ಇದೆ, ಟ್ವಿಟರ್ ಇದೆ, ನಿಮಗೆ ಎಷ್ಟು ಜನ ಫಾಲೋವರ್ಸ್ ಇರೋದು ಮುಖ್ಯ ಅಲ್ಲ. ಡೋಂಟ್ ಕೌಂಟ್ ಹೌ ಮೆನಿ ಫಾಲೋವರ್ಸ್, ಆದರೆ ಎಷ್ಟು ಪುಸ್ತಕಗಳನ್ನು ಓದಿದ್ರಿ ಅನ್ನೋದನ್ನು ಕೌಂಟ್ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಇದನ್ನು ನಗ್ಲಿಕ್ಕೆ ಹೇಳ್ತಾ ಇಲ್ಲ. ನಿಮ್ಮ ಫೇಸ್ಬುಕ್ ಅಕೌಂಟಲ್ಲಿ, ನಿಮ್ಮ ಟ್ವಿಟರ್ ಅಕೌಂಟಲ್ಲಿ ನಮ್ಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಹೌ ಮೆನಿ ಫ್ರೆಂಡ್ಸ್, ಹೌ ಮೆನಿ ಫಾಲೋವರ್ಸ್ ಆರ್ ದೇರ್ ಆರ್ ಇಂಪಾರ್ಟೆಂಟ್. ಹೌ ಮೆನಿ ಬುಕ್ಸ್ ವಿ ರೆಡ್ ಇನ್ ಅವರ್ ಲೈಫ್. ಎಷ್ಟು ಪುಸ್ತಕಗಳನ್ನು ನಾನು ಓದಿದ್ದೀನಿ ಅನ್ನೋದನ್ನ ಕೌಂಟನ್ನು ನೀವು ಮಾಡ್ಕೊಳ್ಳಿ. ಅದು ನಿಜವಾದಂಥ ಪುಸ್ತಕದ ಪ್ರೀತಿ ಅಂತ ನಾನು ಕರೆಯಲಿಕ್ಕೆ ಇಷ್ಟಪಡ್ತೀನಿ. ಓದಿ, ಒಳ್ಳೊಳ್ಳೆ ನಾವೆಲ್ಸ್ಗಳನ್ನ ಓದ್ತಾ ಇರಿ, ಬುಕ್ ಓದ್ತಾ ಇರಿ, ನೀವು ಆ್ಯಡ್ ಮಾಡ್ತಾ ಹೋಗಿ, ಟಿಕ್ ಮಾಡ್ಕೋಬೇಕು. ಆವಾಗ ನಿಮಗೆ ಜೀವನದ ಅನುಭವ ಜಾಸ್ತಿ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಹೆಚ್ಚು ಪುಸ್ತಕವನ್ನು ತಾವು ಓದಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ಸವಿತಾ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ನಾನು ಮಂಡ್ಯದಲ್ಲಿ CEO ಜಿಲ್ಲಾ ಪಂಚಾಯತ್ ಆಗಿರ್ಬೇಕಾದ್ರೆ ಪುಸ್ತಕ ಗೂಡು ಅನ್ನುವಂಥದ್ದು ಒಂದು ಪರಿಕಲ್ಪನೆಯನ್ನು ನಾನು ಜಾರಿ ಮಾಡಿದೆ. ಬುಕ್ ನೆಸ್ಟ್ ಅಂತ ಹೇಳಿ. ಬುಕ್ ನೆಸ್ಟ್ ಅಂತ ಹೇಳ್ಬೇಕಾದ್ರೆ ನಾನು ಫಸ್ಟ್ 17 ಗ್ರಾಮ ಪಂಚಾಯತಿಗಳಲ್ಲಿ ಸ್ಟಾರ್ಟ್ ಮಾಡಿದೆ. ಎಲ್ಲಿ ಪಬ್ಲಿಕ್ ಬಸ್ ಸೆಂಟರ್ ಇದೆ, ಸಾರ್ವಜನಿಕ ಬಸ್ ನಿಲ್ದಾಣ ಇದೆ, ಅಲ್ಲಿ ಒಂದು ಸ್ಮಾಲ್ ಕೈಂಡ್ ಆಫ್ ಬುಕ್ ನೆಸ್ಟ್ ಅನ್ನ ಓಪನ್ ಮಾಡಿ ಅಲ್ಲಿ ಎಲ್ಲಾ ರೀತಿಯ ಪುಸ್ತಕಗಳನ್ನು ಇಟ್ಟು, ಯಾರು ಬಸ್ಸಿಗೋಸ್ಕರ ಕಾಯಲಿಕ್ಕೆ ಕಾಲೇಜ್ ವಿದ್ಯಾರ್ಥಿಗಳು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ಪಬ್ಲಿಕ್ ಬರ್ತಾರೆ, ಅವರು ಮೊಬೈಲಲ್ಲಿ ಇಟ್ಕೊಂಡು ವಾಟ್ಸಪ್ಪಲ್ಲಿ ಚಾಟ್ ಮಾಡೋದು ಬಿಟ್ಟು ಅಟ್ಲೀಸ್ಟ್ 2 ನಿಮಿಷ, 5 ನಿಮಿಷ, 10 ನಿಮಿಷ ಬಸ್ ಬರೋದು ಲೇಟ್ ಆದರೆ ತಗೊಂಡು ಪುಸ್ತಕ ಓದಲಿ, ಮ್ಯಾಗ್ಝಿನ್ಸ್ ಓದಲಿ, ಪೇಪರ್ ಓದಲಿ ಅಂತೇಳಿ ಇಟ್ಟು 24x7 ನಾವು ಒಂದು ಪುಸ್ತಕ ಗೂಡು ಮಾಡಿದ್ವಿ. ಪ್ರಾರಂಭದಲ್ಲಿ 17 ನಾನು ಮಾಡಬೇಕಾದ್ರೆ ಎಲ್ಲರೂ ಕೂಡ, ನೀವು ಯು ಬಿಲೀವ್ ಆರ್ ನಾಟ್, ಎಲ್ಲರೂ ಕೂಡ ನಕ್ರು ಆಕ್ಚುಲಿ. ಕರೆದು ಒಂದು ಮೀಟಿಂಗಲ್ಲಿ ಕೇಳಬೇಕಾದ್ರೆ ಒಂದು ಇಬ್ಬರು ಎದ್ದು ನಿಂತ್ಕೊಂಡು ಕೇಳಿದ್ರು, ಅಲ್ಲ ಸರ್ ನೀವು ಪುಸ್ತಕ ಗೂಡು ಮಾಡ್ತಾ ಇದ್ದೀರಾ, ಅದಕ್ಕೆ ಬೀಗ ಆಗ್ತಾ ಇಲ್ಲ, ಸೊ ಓಪನ್ ಇಡ್ತಾ ಇದ್ದೀರಾ, ಯಾರಾದರೂ ಕತ್ಕೊಂಡು ಹೋದ್ರೆ ಏನು ಮಾಡಬೇಕು ಅಂತ. ಸೊ ಮೈ ಆನ್ಸರ್ ವಾಸ್ ಡಿಫ್ರೆಂಟ್. ನಾನು ಹೇಳಿದ್ರೆ, ಸೊ ಇಫ್ ಈ ಸ್ಟೀಲಿಂಗ್ ದ ಬುಕ್ ಅಂತ ಹೇಳಿದ್ರೆ ಐ ವಿಲ್
ಎಂಕರೇಜಿಂಗ್ ಟು ಸ್ಟಿಲ್ ದ ಬುಕ್ ಅಂತ ಹೇಳಿ. ಅವ್ನ ಬುಕ್ಕನ್ನು ಕದಲಿಕ್ಕೆ ನಾನು ಎಂಕರೇಜ್ ಮಾಡ್ತೀನಿ ಅಂದರೆ ಈಸ್ ಎ ರಿಯಲ್ ಬುಕ್ ಲವರ್ ಅಂತ ಹೇಳಿ. ಅವ್ನ ಪುಸ್ತಕ ಕದ್ಕೊಂಡು ಅವ್ನ ಮನೇಲಿ ಹೋಗ್ತಾವನೆ ಅಂತ ಹೇಳಿದ್ರೆ ಈಸ್ ಎ ರಿಯಲ್ ಬುಕ್ ಲವರ್, ಅವ್ನು ನಿಜವಾದಂಥ ಓದುಗ ಅಂತ, ನಿಜವಾದಂಥ ಓದು. ಐ ವಿಲ್ ಎಂಕರೇಜ್, ಐ ಆಮ್ ದ ಫಸ್ಟ್ ಪರ್ಸನ್ ಟು ಎಂಕರೇಜ್ ಯು. ಪುಸ್ತಕವನ್ನ ಕದಿಯುವಂಥ ಕಳ್ಳನಾಗು ಅಂತೇಳಿ ನಾನು ಎಂಕರೇಜ್ ಮಾಡ್ತೀನಿ ಅಂತೇಳಿ ನಾನು ಅವಾಗ ಹೇಳಿದೆ. 17 ಗ್ರಾಮ ಪಂಚಾಯತಿಗಳು ಪ್ರಾರಂಭ ಮಾಡಿದ್ವಿ. 267 ಬಸ್ ಸ್ಟಾಪ್ಗಳಲ್ಲಿ ನಾವು ಅದನ್ನು ನಾವು ಮಾಡಿದ್ವಿ. 267 ಬಸ್ ಸ್ಟಾಪ್ಗಳಲ್ಲಿ ಮಾಡಿದ್ವಿ, ಕೆಲವು ಪಾರ್ಕ್ಗಳಲ್ಲಿ ಮಾಡಿದ್ವಿ. ಎಷ್ಟು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಜನರಿಂದ ಬಂತು ಅಂತ ಹೇಳಿದ್ರೆ, ಕೊನೆಗೆ ಎಲ್ಲರೂ ಕೂಡ ಮನೆಗಳಲ್ಲಿ ಹಳೆಯ ಪುಸ್ತಕಗಳನ್ನು ತಂದು ನಾವು ಕೊಡ್ತೀವಿ ಅಂತೇಳಿ ಮುಂದೆ ಬಂದರು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಈ ಮೊಬೈಲ್ ಸಂಸ್ಕೃತಿಯನ್ನು ದಯವಿಟ್ಟು ಬಿಡಿ, ಪುಸ್ತಕದ ಸಂಸ್ಕೃತಿಯನ್ನು ಹಿಡೀರಿ. ನಿಜವಾಗ್ಲೂ ಕೂಡ ನಾನು ಅಷ್ಟೇ ಒಂದು ನೈತಿಕತೆಯಿಂದ ಹೇಳ್ತೇನೆ, ನಾನು ನಿಜವಾಗ್ಲೂ ನನ್ನ ಬದುಕಿನಲ್ಲಿ ಮೊಬೈಲ್ ಅಂತ ಮುಟ್ಟಿದ್ದು 2006 ಜೂನ್ 30ನೇ ತಾರೀಕು. ಬರೆದಿಟ್ಟಿದ್ದೀನಿ ನಾನು ಇನ್ನೂ ಡೈರಿನಲ್ಲಿ. 2006 ಜೂನ್ 30ನೇ ತಾರೀಕು ನಾನು ಯಾವಾಗ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ ಜಾಯಿನ್ ಆದರೂ ನನ್ನ ಹತ್ರ ಮೊಬೈಲ್ ಇರಲಿಲ್ಲ. ಜಾಯಿನ್ ಆದಂಥ 15 ದಿವಸದ ನಂತರ ಜಸ್ಟ್ ನೋಕಿಯಾ ಮೊಬೈಲ್, ಕೀಪ್ಯಾಡ್ ಮೊಬೈಲ್ ಮಾತ್ರ ನಾನು ತೊಗೊಂಡಿದ್ದು. ಅಲ್ಲಿವರೆಗೂ ಮೊಬೈಲ್ ಮುಟ್ಟಿರಲಿಲ್ಲ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಪುಸ್ತಕದ ಪ್ರೀತಿಯನ್ನು ಬೆಳೆಸ್ಕೊಂಡ್ರೆ, ಪುಸ್ತಕದ ಸಂಸ್ಕಾರವನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಉದ್ಧಾರ ಆಗ್ತೀರ ಅಂತ ನಾನು ಹೇಳಿ ಇಚ್ಛೆಪಡ್ತೇನೆ. ಹಾಗಾಗಿ ರೀಡಿಂಗ್ ಹ್ಯಾಬಿಟನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಹೇಳ್ತಾ, ಇನ್ನು 5 ನಿಮಿಷದಲ್ಲಿ ನನ್ನ ಒಂದು ಮಾತನ್ನು ಮುಗಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ಹೇಮಚಂದ್ರ ಸರ್ ಅವರು ಕೂಡ ಕಾಯ್ತಾ ಇದ್ದಾರೆ. 11:30ಗೆ ಅವ್ರ ಸ್ಪೀಚ್ ಇದೆ. ನಾನು 8ನೇ ಅಂಶ ಹೇಳಿಕೊಟ್ರೆ ಅಂತ ನಾನು ಆಗಲೇ ಹೇಳಿದೆ. ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಇಲ್ಲಿ ಬಹುಶಃ ಎಲ್ಲರ ಹತ್ರ ಫೇಸ್ಬುಕ್ಕು, ಟ್ವಿಟರ್ ಅಕೌಂಟು, ಇನ್ಸ್ಟಾಗ್ರಾಮ್ ಅಕೌಂಟು ಎಲ್ಲ ಇರುತ್ತೆ ಬಿಡಿ. ಇಲ್ಲದೇ ಇರೋರು ಯಾರಾದ್ರೂ ಇದ್ದೀರಾ ಇಲ್ಲಿ? ಫೇಸ್ಬುಕ್ ಅಕೌಂಟ್ ಇಲ್ಲದೇ ಇರೋರು ಸುಮ್ಮನೆ ಕೈ ಎತ್ತಬೇಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲದೇ ಇರೋರು, ಟ್ವಿಟರ್ ಅಕೌಂಟ್ ಇಲ್ಲದೇ ಇರೋರು, ನಾನು ಇಲ್ಲದೇ ಇರೋರು ಅಂತ ಕೇಳಿದ್ದು. ನಾನು ಆಕ್ಚುಲಿ ಇರೋರು ಕೇಳಲಿಲ್ಲ, ಇರೋರು ಅದೇ ಜಾಸ್ತಿ ಇರ್ತಾರೆ ಅಂತೇಳಿ. ಓಕೆ, ಇರಲಿ. ನಾನು ಆಗಲೇ ಹೇಳಿದೆ, ನಿಮ್ಮ ಜೀವನದಲ್ಲಿ ನಿಮಗೆ ಫೇಸ್ಬುಕ್ ಅಕೌಂಟ್ ಇರಲಿ, ಟ್ವಿಟರ್ ಅಕೌಂಟ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ಜೀವನದಲ್ಲಿ ಎಷ್ಟು ಪುಸ್ತಕಗಳನ್ನು ಓದಿರಿ ಅನ್ನೋದು ಮುಖ್ಯ. ನೀವು ಆ ಟ್ಯಾಗ್ ಏನೋ ದಯಮಾಡಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು, ಫೇಸ್ಬುಕ್ ನನ್ನ ಲೈಫಲ್ಲಿ ನಾನು ಇದುವರೆಗೂ ಫೇಸ್ಬುಕ್ ನಾನು ಮಾಡ್ಕೊಂಡಿದ್ದೀನಿ. ನಾನು ಅದಕ್ಕೆ ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಫೇಸ್ಬುಕ್ ಅಕೌಂಟ್ ವಿ ಶುಡ್ ಆಲ್ವೇಸ್ ಟರ್ನ್ ಅವರ್ ಫೇಸ್ ಟುವರ್ಡ್ಸ್ ಬುಕ್ ಅಂತ ಹೇಳಿ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ. ಇಟ್ಸ್ ನಾಟ್ ಸೋ ಇಂಪಾರ್ಟೆಂಟ್ ಟು ಹ್ಯಾವಿಂಗ್ ಫೇಸ್ಬುಕ್ ಅಕೌಂಟ್, ಬಟ್ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಫೇಸ್ಬುಕ್ ಅಕೌಂಟ್ ವಿ ಶುಡ್ ಆಲ್ವೇಸ್ ಟರ್ನ್ ಅವರ್ ಫೇಸ್ ಟುವರ್ಡ್ಸ್ ಬುಕ್. ಪುಸ್ತಕದ ಬಗ್ಗೆ ನಿಮ್ಮ ಮುಖ ತಿರುಗಿಸಿ, ಫೇಸ್ಬುಕ್ ಅಕೌಂಟ್ ಅವಶ್ಯಕತೆ ಇಲ್ಲ. ಸೊ ಅದನ್ನು ನೀವು ಜೀವನದಲ್ಲಿ ರೂಢಿಸ್ಕೊಳ್ಳಿ. ಎರಡನೇದಾಗಿ, ಎಲ್ಲೇ ಹೋದ್ರೂ ಕೂಡ ಸೆಲ್ಫಿ. ನಾವು ಮೊಬೈಲ್ನ ಆಗಲೇ ಮೊಬೈಲ್ ಸಂಸ್ಕೃತಿನ ಬಿಟ್ಟು ಇರಬೇಕು ಅಂತ ಹೇಳಿ. ನನಗೆ ಗೊತ್ತಿಲ್ಲ, ಬಹುಶಃ ನಾವೆಲ್ಲ ಓದ್ಬೇಕ್ರಿ ಯಾರು ಗೊತ್ತಿದ್ರೆ ನಮ್ಮ ಮೊಬೈಲ್ ಇಲ್ಲ. ಇವತ್ತು ಬಹುಶಃ ನಿಮ್ಮತ್ತೆ ಎಲ್ಲರ ಹತ್ರನೂ ಮೊಬೈಲ್ ಇರ್ಬೋದು ಬಿಡಿ. ಮೊಬೈಲ್ ಇಲ್ಲವರು ಯಾರು ಇರ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇದ್ರೂ ಇರ್ಬೋದು. ಆದರೆ ಇವತ್ತೆಲ್ಲೂ ಹೋದ್ರೂ ಕೂಡ ಸೆಲ್ಫಿ ಅನ್ನೋದು ತಾವೆಲ್ಲರೂ ಹೇಳಿದಿರಿ, ಎಲ್ಲೇ ಹೋದ್ರೂ ಕೂಡ ಸೆಲ್ಫಿ ಹುಚ್ಚು ಜಾಸ್ತಿ. ಅದಕ್ಕೆ ನನ್ನ ಲಾಜಿಕಲ್ ಹೇಗಿದೆ ಅಂದರೆ, ನಾನು ಯಾವಾಗ ಕೂಡ ಯು ಡೋಂಟ್ ಟ್ರೈ ಟು ಟೇಕ್ ದ ಸೆಲ್ಫಿ ಆನ್ ಯುವರ್ ಫೇಸ್ ಆರ್ ಆನ್ ಅದರ್ ಫೇಸ್. ಬೇರೆಯವ್ರ ಮುಖ ನಿಮ್ಮ ಮುಖ ಫೇಸ್ ಸೆಲ್ಫಿ ತಗೊಳಕ್ಕೆ ಹೋಗ್ಬೇಡಿ. ಯು ಟ್ರೈ ಟು ಟೇಕ್ ದ ಸೆಲ್ಫಿ ಆನ್ ಯುವರ್ ಮೈಂಡ್, ಆನ್ ಯುವರ್ ಕಾನ್ಸಿಯಸ್ನೆಸ್, ರಾದರ್ ದೆನ್ ಟೇಕಿಂಗ್ ಸೆಲ್ಫಿ ಆನ್ ಯುವರ್ ಫೇಸ್. ನಿಮ್ಮ ಮುಖವನ್ನ ನೀವು ಸೆಲ್ಫಿ ತಗೊಳ್ಳೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಒಳಗೆ ಇರುವಂತಹ ನಿಮ್ಮ ಬುದ್ಧಿ, ಇಂಟೆಲೆಕ್ಚುಯಲ್ ಏನಂತ ಕರಿತೇವೆ, ಹಾಗಾಗಿ ಇಂಟ್ಯೂಷನ್ ಅಂತ ಏನು ಕರಿತೇವೆ, ಕಾನ್ಸಿಯಸ್ನೆಸ್ ಅಂತ ಏನು ಕರಿತೇವೆ, ಅದ್ರ ಬಗ್ಗೆ ನೀವು ಸೆಲ್ಫಿ ತಗೊಳ್ಳಿ. ಜನ ನಿಮ್ಮ ಹತ್ರ ಅವರೇ ಮುಂದೆ ಬರ್ತಾರೆ, ನನಗೊಂದು ಸೆಲ್ಫಿ ಕೊಡಿ ಅಂತ. ಡೋಂಟ್ ವೇಸ್ಟ್ ಟೈಮ್ ಟು ಟೇಕ್ ದ ಸೆಲ್ಫಿ ಆನ್ ಯುವರ್ ಫೇಸ್. ಜಸ್ಟ್ ಸ್ಪೆಂಡ್ ಯುವರ್ ಟೈಮ್ ಆನ್ ಯುವರ್ goal, then people will come forward to take your selfie. ಜನ ನಿಮ್ಮ ಫೋಟೋ ತಗೋಬೇಕಂತ ಬರ್ತಾರೆ.
ಸೊ ಹಾಗಾಗಿ ಮೊಬೈಲ್ ಸಂಸ್ಕೃತಿನ ನೀವೆಲ್ಲ ಬಿಡಬೇಕು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಮೊಬೈಲ್ ಎಷ್ಟು ಬೇಕು ಅಷ್ಟೇ ಬೇಕು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇಟ್ ಈಸ್ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಮೊಬೈಲ್ ಇಲ್ದಲೂ ಕೂಡ ಬದುಕಕ್ಕಾಗಲ್ಲ. ಮೊಬೈಲ್ ಬೇಡ ಅಂತ ಬಿಟ್ಟರು ಕಷ್ಟನೇ ನಮಗೆ. ಲೆಟ್ ಅಸ್ ಅಕ್ಸೆಪ್ಟ್ ದ ರಿಯಾಲಿಟಿ ಥಿಂಗ್. ನಾನು ಹೇಳಿದೆ ಅಂತ ನೀವು ಮೊಬೈಲ್ ಬಿಡೋಕ್ಕಾಗಲ್ಲ, ನಿಮ್ಮ ತಂದೆ ತಾಯಿ ಹೇಳಿದ್ರಂದ್ರೂ ಮೊಬೈಲ್ ಬಿಡೋಕ್ಕಾಗಲ್ಲ. ಮೊಬೈಲ್ ಬೇಕು, ಎಷ್ಟು ಬೇಕು ಅಷ್ಟು ಬೇಕು. ಅದರ ಉಪಯೋಗದ ಬಗ್ಗೆ ನಮಗೆ ತಿಳುವಳಿಕೆ ಸರಿಯಾಗಿದ್ದರೆ ಸಾಕು. ಎಷ್ಟನ್ನು ಬಳಸಬೇಕು, ಹೇಗೆ ಬಳಸಬೇಕು, ಯಾವುದಕ್ಕೆ ಉಪಯೋಗ ಆಗಬೇಕು. ಇವತ್ತು ಟೆಕ್ನಾಲಜಿ ಮುಂದೆ ಇದೆ, ಬೇಕೇ ಬೇಕು. ಏನಾದರೂ ಕೂಡ ನೀವು ಓದಬೇಕು, ನೋಡಬೇಕು ಅಂತ ಹೇಳಿದ್ರು ಕೂಡ ಮೊಬೈಲ್ ಅವಶ್ಯಕತೆ ಇದೆ. ಆದರೆ ಅದನ್ನು ಸದುಪಯೋಗವನ್ನು ಸರಿಯಾಗಿ ಬಳಸ್ಕೊಳ್ಳೋದು ಬಹಳ ಮುಖ್ಯ. ಅಷ್ಟೇ ಹೇಳ್ತಾರೆ, ನೀವು ಕಂಪ್ಲೀಟ್ ಮೊಬೈಲ್ ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ದಯವಿಟ್ಟು ಆ ಮೊಬೈಲ್ ಸಂಸ್ಕೃತಿಯ ಬಗ್ಗೆ ಹೆಚ್ಚು ವ್ಯಾಮೋಹ ಬಳಸಿಕೊಳ್ಳದೆ ಪುಸ್ತಕದ ವ್ಯಾಮೋಹ ಬಳಸ್ಕೊಳ್ಳಿ ಅಂತ ಹೇಳಿ ಇಚ್ಛೆಪಡ್ತೇನೆ. ಹಾಗೆ ಪುಸ್ತಕ ವರ್ಸಸ್ ಮೊಬೈಲ್ ಇವೆರಡು ಮಾತನಾಡ್ಕೊಳ್ಳೋ ಸಂದರ್ಭದಲ್ಲಿ ಹೆಂಗೆ ಡಿಸ್ಕಷನ್ ಆಗುತ್ತೆ ಅನ್ನೋಕ್ಕೆ ಒಂದು ಸಣ್ಣ ಒಂದು ಲೈನ್ ಇದೆ ಹೇಳ್ತೀನಿ. ಸೊ ಮೊಬೈಲ್ ಹೇಳುತ್ತಂತೆ, ಏ ಮಗು ನೀನು ಜೀವನವಿಡೀ ತಲೆ ತಗ್ಗಿಸಿ ನನ್ನನ್ನೇ ನೋಡುತ್ತಾ ಇರೋ ಜೀವನದಲ್ಲಿ ಹಿಂದೆಂದೂ ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇವೆ ಅಂತ ಹೇಳುತ್ತಂತೆ. ಆದರೆ ಪುಸ್ತಕ ಹೇಳುತ್ತಂತೆ, ಏ ಮಗು ಜೀವನವಿಡೀ ನನ್ನನ್ನೇ ತಲೆ ತಗ್ಗಿಸಿ ನನ್ನನ್ನೇ ಓದುತ್ತಾ ಇರೋ ಜೀವನವಿಡೀ ನನ್ನ ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇವೆ ಅಂತ ಹೇಳಿ. ಅಂತ ಅದ್ಭುತವಾದಂತಹ ಮಾತು. ಹಾಗಾಗಿ ನೀವು ತಲೆ ತಗ್ಗಿಸಿ ಮೊಬೈಲ್ ನೋಡ್ತಾ ಇದ್ರೆ ಜೀವನದಲ್ಲಿ ತಲೆ ಎತ್ತಕ್ಕಾಗಲ್ಲ. ತಲೆ ತಗ್ಗಿಸಿ ಪುಸ್ತಕ ಓದ್ತಾ ಇದ್ರೆ ಜೀವನದಲ್ಲಿ ತಲೆ ಎತ್ತಿ ನಡೀಬಹುದು. ಇದನ್ನು ನೀವು ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಸೊ 9ನೇ ಅಂಶ ಹೇಳ್ತಾ ಇರೋದು ವ್ಯಾಲ್ಯೂಸ್, ಎಥಿಕ್ಸ್. ದಯಮಾಡಿ ನೀವು ಪುಸ್ತಕದಲ್ಲಿ ಪಠ್ಯದಲ್ಲಿ 100 ಅಂಕ ಗಳಿಸ್ಕೊಳ್ಳಿ. ಆದರೆ ನಿಜವಾಗಿ ನಿಮಗೆ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳೋದು, ನಿಜವಾಗ್ಲೂ ಕೂಡ ನೀವು ಯಾರು ನೀವೇನು ಅಂತ ಹೇಳಿ ಸಮಾಜಕ್ಕೆ ತೋರಿಸ್ಕೊಡೋದು ನಿಮ್ಮಲ್ಲಿರುವಂಥ ವ್ಯಾಲ್ಯೂಸ್ ಮತ್ತು ಎಥಿಕ್ಸ್. ಸೊ ಡೋಂಟ್ ರನ್ ಬಿಹೈಂಡ್ ವ್ಯಾಲ್ಯೂಬಲ್ಸ್, ರನ್ ಬಿಹೈಂಡ್ ವ್ಯಾಲ್ಯೂಸ್. ವ್ಯಾಲ್ಯೂಸ್ ಆರ್ ಮೋರ್ ಇಂಪಾರ್ಟೆಂಟ್. ನಮ್ಮ ಜೀವನಕ್ಕೆ ಜೀವನದ ಮೌಲ್ಯಗಳು ಬಹಳ ಮುಖ್ಯ. ನಾವು ಜೀವನದ ಮೌಲ್ಯಗಳಿಗೆ ನಾವು ತಲೆಬಾಗಲಿಲ್ಲ ಅಂದರೆ ನಾವು ಬೇರೆಯವರಿಗೆ ತಲೆಬಾಗಬೇಕಾಗುತ್ತೆ. ನಾವು ಬೇರೆಯವ್ರಿಗೆ ತಲೆ ಬಾಗೋದು ಬೇಡ ಅನ್ನೋದಾದ್ರೆ ಫಸ್ಟ್ ನಿಮ್ಮ ಜೀವನದ ಮೌಲ್ಯಗಳಿಗೆ ನೀವು ತಲೆಬಾಗಬೇಕು. ಸೊ ಹಾಗಾಗಿ ಐ ಹ್ಯಾವ್ ಟು ಸರೆಂಡರ್. ನಾವು ಯಾವತ್ತೂ ಕೂಡ ನನ್ನ ಮೌಲ್ಯಗಳಿಗೆ ಎಥಿಕ್ಸ್, ವ್ಯಾಲ್ಯೂಸ್ ಅಂತ ಏನು ಕರಿತೇವೆ ಅದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಸೊ ಆ ದೃಷ್ಟಿಯಿಂದ ನಮ್ಮ ಟ್ರೆಡಿಷನ್ ಆಗಿರ್ಬೋದು, ಎಥಿಕ್ಸ್ ಆಗಿರ್ಬೋದು, ಕಸ್ಟಮ್ಸ್ ಆಗಿರ್ಬೋದು, ವ್ಯಾಲ್ಯೂಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಆಸ್ತಿಗಳು. ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳೋಣ. ಸೊ ಹಾಗಾಗಿ ನೀವು ಯಾವತ್ತೂ ಕೂಡ ವ್ಯಾಲ್ಯೂಬಲ್ಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಡಿ, ವ್ಯಾಲ್ಯೂಸ್ಗೆ ಹೆಚ್ಚು ಒತ್ತನ್ನು ಕೊಡಿ. ಡೋಂಟ್ ಗಿವ್ ಮಚ್ ಇಂಪಾರ್ಟೆನ್ಸ್ ಟು ದ ವ್ಯಾಲ್ಯೂಬಲ್ಸ್, ಗಿವ್ ಇಂಪಾರ್ಟೆನ್ಸ್ ಟು ದ ವ್ಯಾಲ್ಯೂಸ್. ವ್ಯಾಲ್ಯೂಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವ್ಯಾಲ್ಯೂಬಲ್ಸ್. ಸೊ ವ್ಯಾಲ್ಯೂಸ್ ಕ್ಯಾನ್ ಮೇಕ್ ಯುವರ್ ಲೈಫ್, ಬಟ್ ವ್ಯಾಲ್ಯೂಬಲ್ಸ್ ಕ್ಯಾನ್ ಬ್ರೇಕ್ ಯುವರ್ ಲೈಫ್. Keep it in your mind. Keep it in your mind. If you give much importance to your valuables ಅಂತ ಹೇಳಿದ್ರೆ you cannot succeed in your life. You cannot succeed in your life. If you give much importance to values ಅಂತ ಹೇಳಿದ್ರೆ definitely you can succeed your life. ಸೊ ಹಾಗೆ ವ್ಯಾಲ್ಯೂಸ್ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಿ ಅಂತ ಹೇಳಿದ್ದೆ. ಸೊ ಏನಾಗುತ್ತೆ ಅಂದರೆ ನಾನು ಯಾವಾಗಲೂ ಕೂಡ ನನಗೆ ಇಷ್ಟವಾಗಿರೋಂಥ ಒಂದು ಟ್ಯಾಗ್ಲೈನ್ ಹೇಳೋದು ಇಷ್ಟಪಟ್ಟರೆ, ಯಾವತ್ತೂ ನಾವೇನು ಮಾಡ್ತೀವಿ ಇವತ್ತಿನ ಸಮಾಜದಲ್ಲಿ ವ್ಯಾಲ್ಯೂಬಲ್ಸ್ಗೆ ಹೆಚ್ಚು ಒತ್ತು ಕೊಡ್ತಾ ಇರ್ತೀವಿ. ಸೊ ಅವ್ರ ಹತ್ರ ಯಾವ ಮೊಬೈಲ್ ಇದೆ, ಮೊಬೈಲಲ್ಲಿ ಯಾವುದಿದೆ, ಐಫೋನ್ ಇದೆಯಾ, ಸ್ಯಾಮ್ಸಂಗ್ ಇದೆಯಾ, ಕಾರ್ ಇದೆಯಾ, ಬೈಕ್ ಇದೆಯಾ, ಬೈಕ್ ಇದು ಯಾವ ಮಾಡಲು, ಕಾರ್ ಇದ್ರೆ ಯಾವುದು, ಮನೆ ಇದೆಯಾ, ಬಂಗ್ಲೆ ಇದೆಯಾ, ಸೈಟ್ ಇದೆಯಾ, ಗೋಲ್ಡ್ ಹಾಕಿದಾರ, ಚಿನ್ನ ಹಾಕಿದಾರ, ಸರ ಹಾಕಿದಾರ, ಉಂಗುರ ಹಾಕಿದಾರ, ಇವೆಲ್ಲವೂ ಕೂಡ ವ್ಯಾಲ್ಯೂಬಲ್ಸ್. ಹೋಗ್ತೀರಾ? ಇವೆಲ್ಲವೂ ಕೂಡ ಪೆರಿಸಬಲ್ ಥಿಂಗ್ಸ್ ಇನ್ ಲೈಫ್, ನಶಿಸಿ ಹೋಗಬಹುದಾದಂಥ ವಸ್ತುಗಳು ಇವೆಲ್ಲವೂ ಕೂಡ. ಆದರೆ ನಶಿಸಿ ಹೋಗಲಾರದೇ ಇರುವಂಥ ವಸ್ತುಗಳು ಯಾವುವು ಅಂದರೆ ಮೌಲ್ಯಗಳು, ವ್ಯಾಲ್ಯೂಸ್. ಹಾಗಾಗಿ ನೀವು ಮೊಬೈಲ್ ಮಾರ್ಕೆಟ್ಗೆ ಹೋಗಿ ತರ್ಬೋದು, ಗೋಲ್ಡನ್ನ ಮಾರ್ಕೆಟ್ಗೆ ಹೋಗಿ ತರ್ಬೋದು, ಕಾರನ್ನ ಮಾರ್ಕೆಟ್ಗೆ ಹೋಗಿ ತರ್ಬೋದು, ಬೈಕನ್ನ ಮಾರ್ಕೆಟ್ಗೆ ಹೋಗಿ ತರ್ಬೋದು. ಬಟ್ ವ್ಯಾಲ್ಯೂಸ್ ಆರ್ ನಾಟ್ ಅವೈಲೇಬಲ್ ಇನ್ ಎನಿ ಮಾರ್ಕೆಟ್. ಎಥಿಕ್ಸ್ ಆರ್ ನಾಟ್ ಅವೈಲೇಬಲ್ ಇನ್ ಎನಿ ಮಾರ್ಕೆಟ್. ಅವೆಲ್ಲೂ ಸಿಗೋದಿಲ್ಲ. ಯು ಹ್ಯಾವ್ ಟು ಜನರೇಟ್. ನಿಮ್ಮಲ್ಲಿ ನೀವು ಅದನ್ನು ಜನರೇಟ್ ಮಾಡಬೇಕು. ಸೊ ಆ ದೃಷ್ಟಿಯಿಂದ ನಾನು ಯಾವಾಗಲೂ ಕೂಡ ಹೇಳೋದು ಎಷ್ಟು ಅಂತ ಹೇಳಿದ್ರೆ, ನಾನು ಯಾವತ್ತೂ ಕೂಡ ನಮ್ಗೆ ಹೆಚ್ಚು ಸಂತೋಷ ಕೊಡೋದು ಯಾವುದಪ್ಪ ಅಂತ ಹೇಳಿದ್ರೆ, ಥಿಂಗ್ಸ್ ವಿಚ್ ಮನಿ ಕೆನಾಟ್ ಬೈ ಗಿವ್ಸ್ ಮೋರ್ ಹ್ಯಾಪಿನೆಸ್ ಇನ್ ಅವರ್ ಲೈಫ್ ದ್ಯಾನ್ ದ ಥಿಂಗ್ಸ್ ವಿಚ್ ಮನಿ ಕ್ಯಾನ್ ಬೈ. ಅಂದ್ರೆ ನಮ್ಮ ಜೀವನದಲ್ಲಿ ನಮಗೆ ಹೆಚ್ಚು ಸಂತೋಷ ಕೊಡೋದು ಯಾವುದಪ್ಪ ಅಂದ್ರೆ, ದುಡ್ಡು ಕೊಟ್ಟು ಕೊಂಡುಕೊಳ್ಳಲಾಗದೇ ಇರುವಂತ ವಸ್ತುಗಳು ಹೆಚ್ಚು ಸಂತೋಷವನ್ನು ಕೊಡುತ್ತವೆಯೇ ವಿನಃ
ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂತ ವಸ್ತುಗಳು ಹೆಚ್ಚು ಸಂತೋಷವನ್ನು ಕೊಡುವುದಿಲ್ಲ ಅಂತ ಅರ್ಥ. ಅಂದ್ರೆ ನಾವು ದುಡ್ಡು ಕೊಟ್ಟು ಏನೇನು ಕೊಂಡ್ಕೋಬಹುದು, ಆದರೆ ಒಳ್ಳೆಯ ಗುಡ್ನೆಸ್, ಒಳ್ಳೆಯ ಕ್ಯಾರೆಕ್ಟರ್, ಒಳ್ಳೆಯ ಆಟಿಟ್ಯೂಡ್, ಒಳ್ಳೆಯ ಡಿಸಿಪ್ಲಿನ್, ಒಳ್ಳೆಯ ಡೆಡಿಕೇಶನ್, ಒಳ್ಳೆಯ ವ್ಯಾಲ್ಯೂಸ್, ಒಳ್ಳೆಯ ಎಥಿಕ್ಸ್, ಒಳ್ಳೆಯ ರಿಲೇಶನ್ಶಿಪ್, ಒಳ್ಳೆಯ ಬಾಂಡಿಂಗ್, ಇವು ಯಾವ ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ. ಬಟ್ ಇವು ಹೆಚ್ಚು ನಮಗೆ ಶಾಂತಿಯನ್ನು ಕೊಡ್ತೇವೆ, ಇವು ಹೆಚ್ಚು ನಮಗೆ ಸಂತೋಷವನ್ನು ಕೊಡ್ತೇವೆ. ಸೊ ಹಾಗಾಗಿ ಮೈ ಪಾಯಿಂಟ್ ಅಂತ ಹೇಳಿದ್ರೆ, ಡೋಂಟ್ ರನ್ ಬಿಹೈಂಡ್ ವ್ಯಾಲ್ಯೂಯಬಲ್ಸ್, ರನ್ ಬಿಹೈಂಡ್ ವ್ಯಾಲ್ಯೂಸ್. ನಿಮಗೆ ಅದು ಸಾಧನೆಗೆ ಸಾಧ್ಯ ಆಗುತ್ತೆ. ಕೊನೆಯ ಅಂಶ ನಾನು ಹೇಳಲಿಕ್ಕೆ ಇಚ್ಛೆ ಪಡೋಂಥದ್ದು, 10ನೇ ಅಂಶ ಹೇಳಲಿಕ್ಕೆ ಇಚ್ಛೆ ಪಡೋಂಥದ್ದು. ಸೊ ನನಗೆ ಕೊಟ್ಟಿರುವಂಥ ಸಮಯ ಮುಗಿಲಿಕ್ಕೆ ಬಂತು, ಇನ್ನು 2-3 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಕೊನೆಯ ಪಾಯಿಂಟ್ ಹೇಳಲಿಕ್ಕೆ ಇಚ್ಛೆ ಪಡೋಂಥದ್ದು, ಆಲ್ವೇಸ್ ಯು ಶುಡ್ ಆಲ್ವೇಸ್ ಥಿಂಕ್ ಇನ್ ಪಾಸಿಟಿವ್ ವೇ. ನೀವು ಯಾವತ್ತೂ ಕೂಡ ನೀವು ಸಾಧನೆ ಮಾಡಬೇಕಂತ ಹೇಳಿದ್ರೆ ನೀವು ಯು ಶುಡ್ ಬಿಕಮ್ ಪಾಸಿಟಿವ್ ಥಿಂಕರ್, ಡೋಂಟ್ ಬಿಕಮ್ ಪಾವರ್ಟಿ ಥಿಂಕರ್. ಇಫ್ ಯು ಬಿಕಮ್ ಪಾವರ್ಟಿ ಥಿಂಕರ್, ನೀವು ಜೀವನದಲ್ಲಿ ಸಕ್ಸಸ್ ಸಾಧನೆ ಮಾಡಲಿಕ್ಕೆ ಆಗಲ್ಲ. ಸೊ ನಾವು ಯಾವತ್ತೂ ಕೂಡ ರೆದರ್ ದ್ಯಾನ್ ಬಿಕಮಿಂಗ್ ಪಾಸಿಟಿವ್ ಥಿಂಕರ್ಸ್, ನಾವು ಜಾಸ್ತಿ ಪಾವರ್ಟಿ ಥಿಂಕರ್ ಆಗಿರ್ತೀವಿ. ಅಯ್ಯೋ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಅಯ್ಯೋ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಓದಿಲ್ಲ ಅನ್ನೋದು ನನಗೇನು ಸಂಬಂಧ, ಅಯ್ಯೋ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀನಿ, ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, ನನಗೆ ಇಂಗ್ಲೀಷ್ ಸರಿಯಾಗಿ ಬರಲ್ಲ. ಇವೆಲ್ಲವೂ ಕೂಡ ಪಾವರ್ಟಿ ಥಿಂಕರ್ಸ್ ಆಗ್ತದೆ. ಸೊ ಹಾಗಾಗಿ ನೀವು ಯಾವತ್ತೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಡೆಫಿನೆಟ್ಲಿ ಸಾಧನೆಗೆ ಅದು ಸಾಧ್ಯ ಆಗುತ್ತೆ. ಅದನ್ನೇ ಕುವೆಂಪು ಹೇಳಿದ್ರು, ಎಂತೆಂಥ ಚಿಂತಿಪದ ಬುದ್ಧಿ ಅಂತಂತೆ ಆಗುವುದು ಸಿದ್ಧಿ ಅಂತ ಹೇಳಿ. ನಮ್ಮ ಮನಸ್ಸು ಯಾವ ರೀತಿ ಆಲೋಚನೆ ಮಾಡುತ್ತೆ, ಯಾವ ರೀತಿ ಚಿಂತನೆ ಮಾಡುತ್ತೆ, ಅದೇ ರೀತಿ ನಮ್ಮ ಕಾರ್ಯಗಳು ಆಗುತ್ತೆ ಅಂತ ಹೇಳಿ. ಹಾಗಾಗಿ ಎಂತೆಂಥ ಚಿಂತಿಪದ ಬುದ್ಧಿ ಅಂತಂತೆ ಆಗುವುದು ಸಿದ್ಧಿ ಅನ್ನಂಗೆ ಆಲ್ವೇಸ್ ವಿ ಶುಡ್ ಬಿಕಮ್ ಎ ಪಾಸಿಟಿವ್ ಥಿಂಕರ್ ರೆದರ್ ದನ್ ಬಿಕಮಿಂಗ್ ಎ ಪಾವರ್ಟಿ ಥಿಂಕರ್. ಹಾಗಾಗಿ ನೆಗೆಟಿವ್ ಥಿಂಕನ್ನು ಮಾಡಬೇಡಿ ಅಂತ ನಾನು ಹೇಳಿಕ್ಕೆ ಇಚ್ಛೆಪಡೋದು. ಸೊ ನಮ್ಮ ಮೈಂಡ್ ಏನಾಗಿದೆ, ಇಟ್ಸ್ ಎ ಮಿಕ್ಸರ್ ಆಫ್ ವೇರಿಯಸ್ ಕೈಂಡ್ಸ್ ಆಫ್ ಥಾಟ್ಸ್. ಪಾಸಿಟಿವ್ ಥಾಟ್ಸ್ ಇರ್ಬೋದು, ನೆಗೆಟಿವ್ ಥಾಟ್ಸ್ ಇರ್ಬೋದು, ನ್ಯೂಟ್ರಲ್ ಥಾಟ್ಸ್ ಇರ್ಬೋದು, ಡೌಟ್ಫುಲ್ ಥಾಟ್ಸ್ ಇರ್ಬೋದು, ವೇಸ್ಟ್ ಥಾಟ್ಸ್ ಇರ್ಬೋದು, ಕೆಲವರಿಗೆ ಮ್ಯಾಡ್ನಿಂಗ್ ಥಾಟ್ಸ್ ಇರ್ಬೋದು, ಹುಚ್ಚ ಆಗ್ತಾರೆ ಕೆಲವರು, ಅದನ್ನೇ ಮ್ಯಾಡ್ನಿಂಗ್ ಥಾಟ್ಸ್ ಇರ್ಬೋದು. ಇಟ್ಸ್ ಆಲ್ ಮಿಕ್ಸ್ಚರ್ ಆಫ್ ಥಾಟ್ಸ್. ಬಟ್ ಯಾರಿಗೆ ಪಾಸಿಟಿವ್ ಥಿಂಕಿಂಗ್ ಕೆಪಾಸಿಟಿ ಚೆನ್ನಾಗಿದೆ, ಯಾರು ಪಾಸಿಟಿವ್ ಥಿಂಕರ್ ಆಗಿರ್ತಾರೆ, ಅವರು ಡೆಫಿನೆಟ್ಲಿ ಸಕ್ಸಸ್ ಆಗೇ ಆಗ್ತಾರೆ. ಸೊ ಹಾಗಾಗಿ ನ್ಯಾಚುರಲ್ ಸೈನ್ಸ್ ಫೆಡರೇಷನ್ ಅಂತೇಳಿ NSF ಅನ್ನುವಂಥ ಸಂಸ್ಥೆ ರಿಸರ್ಚ್ ಮಾಡೋರು ಅದನ್ನು ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ 24 ಗಂಟೆಯಲ್ಲಿ 75,000 ಥಾಟ್ಸ್ಗಳನ್ನು ಜನರೇಟ್ ಮಾಡ್ತಾರೆ. 75,000 ಥಾಟ್ಸ್ ವಿಲ್ ಬಿ ಜನರೇಟೆಡ್ ಇನ್ ಎ ಡೇ ಇನ್ ಎ 1 ಪರ್ಸನ್. 75, ಕೆನ್ ಯು ಇಮ್ಯಾಜಿನ್? 75,000 ಥಾಟ್ಸನ್ನು ನಾವು ಜನರೇಟ್ ಮಾಡ್ತೀವಿ. ಅಂತ ಒಂದು ಶಕ್ತಿ ನಮಗಿದೆ. ಆದರೆ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ, ಔಟ್ ಆಫ್ 75,000 ಥಾಟ್ಸ್ ಅಲ್ಲಿ 40% ಥಾಟ್ಸ್ ಆರ್ ವೇಸ್ಟ್, ಯೂಸ್ಲೆಸ್ ಥಾಟ್ಸ್. ರಿಮೈನಿಂಗ್ 40% ಥಾಟ್ಸ್ ಆರ್ ನೆಗೆಟಿವ್ ಥಾಟ್ಸ್. ನೆಗೆಟಿವ್ ಥಾಟ್ಸ್ ಆಗಿ ಹೇಳಿದ್ನಲ್ಲ, ಪಾವರ್ಟಿ ಥಿಂಕರ್ ಆಗ್ತೀವಿ ಅಂತ. ಸೊ ರಿಮೈನಿಂಗ್ 10% ಥಾಟ್ಸ್ ಡೌಟ್ಫುಲ್ ಥಾಟ್ಸ್. ಅದು ಮಾಡಬೇಕಾ ಮಾಡಬಾರ್ದ ಅನ್ನೋ ಗೊಂದಲದಲ್ಲೇ ಅದು ಹೊರಟೋಗ್ಬಿಡುತ್ತೆ. ಓನ್ಲಿ ನಮಗೆ ಉಳಿಯೋದು 10%. ಸೊ ರಿಮೈನಿಂಗ್ 10% ಥಾಟ್ಸ್ ವಿಲ್ ಬಿ ಯೂಸ್ಫುಲ್. ಪ್ರತಿಯೊಬ್ಬ ಆ 10% ಥಾಟ್ಸ್ ಅನ್ನು ಸರಿಯಾಗಿ ಬಳಸ್ಕೊಂಡ್ರೆ ಸಾಕು ಸಾಧನೆ ಮಾಡೋಕ್ಕೆ. 75,000 ಥಾಟ್ಸ್ ಅಲ್ಲಿ 10% ಥಾಟ್ಸ್ ಅನ್ನ ಮಾತ್ರ ನಾವು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಹಾಗಾಗಿ ನಾನು ಎಲ್ಲೇ ಹೋದರೂ ಕೂಡ ನಾನು ಆ್ಯಕ್ಚುಲಿ ಮ್ಯಾಥಮೆಟಿಕ್ಸಲ್ಲಿ ತುಂಬ ಪೂರ್. ಮ್ಯಾಥಮೆಟಿಕ್ಸ್ ತುಂಬ ಭಯ ಜಾಸ್ತಿ. ಆದರೆ ನನಗೆ ಇಷ್ಟವಾಗಿರೋದು ಒಂದು ಏನಂತ ಹೇಳಿದ್ರೆ, ನಾನು ಯಾವಾಗಲೂ ಕೂಡ ಹೋಗಿ ಹೇಳ್ತಾ ಇರ್ತೀನಿ, ಪ್ಲಸ್ನ ನಾವು ಯಾವತ್ತೂ ಕೂಡ ಯಾವುದಕ್ಕೆ ಇಂಡಿಕೇಟ್ ಮಾಡ್ತೀವಿ? ಪಾಸಿಟಿವ್. ಮೈನಸ್ಸನ್ನ ನೆಗೆಟಿವ್ ಇಂಡಿಕೇಟ್ ಮಾಡ್ತೀವಿ. ಸೊ ಹಾಗಾಗಿ ಪ್ಲಸ್ ಯಾವಾಗಲೂ ಪಾಸಿಟಿವ್ ಇಂಡಿಕೇಟ್ ಮಾಡಿದಾಗ ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ವಾಟ್? ಅಂದರೆ ಒಬ್ಬ ವಿದ್ಯಾರ್ಥಿ ಮಾಡಬೇಕಾಗಿರೋದನ್ನ ಸರಿಯಾಗಿ ಮಾಡಿದರೆ ಅವಾಗ ಏನು ಸಿಗುತ್ತೆ? ರಿಸಲ್ಟ್ ಪ್ಲಸ್ ಸಿಗುತ್ತೆ. ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ವಾಟ್? ಮೈನಸ್ ಅಂದರೆ ನೆಗೆಟಿವ್, ಮಾಡಬಾರ್ದು. ಅದು ಮಾಡಿದ್ರೆ ಸುಮ್ಮನೆ ಇದ್ರೆ ಅವಾಗಲೂ ಏನು ಸಿಗುತ್ತೆ?
ಸೊ ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಇದನ್ನು ನೀವು ಲೈಫಲ್ಲಿ ಅಳವಡಿಸ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗ್ತೀರಾ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಅದ್ಭುತವಾದಂಥ ಕಾರ್ಯಕ್ರಮನ ತಾವೆಲ್ಲರೂ ಆಯೋಜನೆ ಮಾಡಿದ್ದೀರಾ. ಇಷ್ಟು ಸಮಯ 1 ಗಂಟೆಗಳ ಕಾಲ ಸಾವಕಾಶದಿಂದ ನನ್ನ ಒಂದು ಮಾತುಗಳನ್ನು ತಾವೆಲ್ಲ ಆಲಿಸಿದ್ದೀರಾ. ಹಾಗಾಗಿ ಏನಾದರೂ ಕೂಡ ನಿಮ್ಮ ಮನಸ್ಸಿಗೆ ನೋವಾಗುವಂಥ ಅಥವಾ ಬೇಸರ ಆಗುವಂಥ ರೀತಿಯಲ್ಲಿ ನಾನು ಏನಾದರೂ ಮಾತಾಡಿದರೆ ತಾವು ಅನ್ಯತಾ ಭಾವಿಸ್ಬೇಡಿ. ಅದರಲ್ಲಿ ನನ್ನ ಯಾವುದೇ ಒಂದು ನಿಮಗೆ ನೋವು ಮಾಡಬೇಕು ಅಂತ ಇಲ್ಲ. ನನ್ನ ಉದ್ದೇಶ ಇಷ್ಟೇ, ಇಲ್ಲಿರುವಂಥ ಎಷ್ಟು ಜನ ಇದ್ದೀರಾ ನೀವೆಲ್ಲರೂ ಕೂಡ ನಿಮ್ಮದೇ ಶೈಲಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದಂಥ ಶಕ್ತಿ ಇದೆ. ಹಾಗಾಗಿ ನೀವೆಲ್ಲರೂ ಪ್ರತಿಯೊಬ್ಬರು ಕೂಡ ನಮ್ಮ ನಾಡಿನ ಮಾಣಿಕ್ಯಗಳು ಅಂತ ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ನೀವೆಲ್ಲ ಮಾಣಿಕ್ಯಗಳು, ನೀವು ಎಷ್ಟೋ ಜನ IAS ಅಧಿಕಾರಿ ಆಗ್ಬೋದು, ಪ್ರೊಫೆಸರ್ ಆಗ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬೋದು, ಆ ಶಕ್ತಿ ನಿಮ್ಮಲ್ಲಿದೆ. ಈ 2 ದಿನ ಈ ಒಂದು ಕಾರ್ಯಾಗಾರದ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ, ಸುಮಾರು 1 ತಾಸು ನನ್ನ ಮಾತನ್ನ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ, ವಿಶೇಷವಾಗಿ ನಮ್ಮ ಕುಲಸಚಿವರಿಗೆ, ಕುಲಪತಿಗಳಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.